ಥ್ಯಾಂಕ್ ಯು ಜೀಸಸ್. ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಏನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಕ್ರಿಸ್ತ ನಂಬಿಕೆಯನ್ನ ಕೆಡಿಸುವ 6 ವಿಷಯಗಳು, 6 ಕಾರ್ಯಗಳು ನಿನ್ನ ಕ್ರಿಸ್ತ ನಂಬಿಕೆಯನ್ನ ದೊಬ್ಬಿ ಬಿಡ್ತಾ ಇದೆ. प्रभु हमारा बीच में 6 विषय मसीह का विश्वास से हम गिर जाने के लिए वो हमको काटते हैं. हालेलुया. वो कौन सा विषय और 6 विषय कौन सा है? क्रिस्तु विश्वास से, प्रभु का विश्वास से, यीशु मसीह का विश्वास से हम गिर जाएगा. कौन सा? वो पहले वाला देखो. ಮೊದಲನೇ ವಾಕ್ಯ ನೋಡಿ. ಮೊದಲನೇದು ಯಾವಂತ? 1 ತಿಮೋತಿ 6ನೇ ಅಧ್ಯಾಯ 10ನೇ ವಚನ, 1 ತಿಮೋತಿ 6 ಅಧ್ಯಾಯ 10 ವಚನ. हालेलुया. praise God, praise you Jesus. First Timothy chapter 6 10 words. ಅನದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅವರು ಯಾವುದಕ್ಕಾಗಿ? ಹಣಕ್ಕಾಗಿ, ದುಡ್ಡಿಗಾಗಿ, ಕಾಸಿಗಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನ ತಿನ್ನಿಸಿಕೊಳ್ಳುತ್ತಾರೆ. हालेलुया. हिंदी में क्योंकि रुपए का लोग सब प्रकार की बुराइयों की जड़ है, जिसे प्राप्त करने का प्रयत्न करते हुए विश्वास में क्या हो जाएगा? पैसा क्या करते? विश्वास में भटक कर अपने आप को नाना प्रकार के छलनी बना लिया है. हालेलुया. इंग्लिश. for love of the money. ಅಲ್ಲೆಲೂಯಾ. ಎಲ್ಲರೂ ವಾಕ್ಯ ಕೇಳಿದ್ರ? ಒಂದು ಕೈ ಎತ್ತಿ ಅಲ್ಲೆಲೂಯಾ ಅಲ್ಲೆಲೂಯಾ. ಮೊದಲನೇದು, ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ದೊಬ್ಬೋದು ಯಾವುದು? ದುಡ್ಡು, ಪೈಸಾ, ರೂಪಿಯಾ. ಆಮೆನ್, ಆಮೆನ್. ನಮ್ಮನ್ನ ಕ್ರಿಸ್ತ ನಂಬಿಕೆಯನ್ನೇ ಕೇಳಿಸಬೇಕಂತ. हालेलुया. दुड्डू बेकू, पैसा. पहले वाला हमारा विश्वास से नीचे चढ़ाने वाला कौन सा है? पैसा. पैसे जरूर है, कितने होना उतने जरूर है. पैसा का आशा बहुत डेंजर है. ಕೇಳಿ, ಆಸೆಗೂ ದುರಾಸೆಗೂ ವ್ಯತ್ಯಾಸ ಏನು ಹೇಳಿ? ಆಸೆಗೂ ದುರಾಸೆಗೂ ವ್ಯತ್ಯಾಸ ಇದೆಯಲ್ಲ? ಆಸೆ, ದುರಾಸೆ ಎರಡಕ್ಕೂ ವ್ಯತ್ಯಾಸ ಇದೆ. ಬೇಗ, ಇಲ್ಲಂದ್ರೆ ನಿಮ್ಗೆ ಮೆಸೇಜ್ ಅರ್ಥ ಆಗಲ್ಲ. ಆಸೆ ಮಾಮೂಲಿ, ಅದು ತಪ್ಪಿಲ್ಲ. ದುರಾಸೆ ಇದೆಲ್ಲ ತುಂಬಾ ತುಂಬಾ ಬೇಕು, ತುಂಬಾ ಬೇಕು, ಇನ್ನು ಮೇಲ್ಮೇಲೆ ಜಾಸ್ತಿ ದುಡಿಬೇಕು, ತುಂಬಾ ತುಂಬಾ ಬೇಕು, ಹಣವಂತನಾಗ್ಬೇಕು, ಆಮೇಲೆ ಲಕ್ಷಾಧೀಶ್ವರಾಗ್ಬೇಕು, ಕೋಟ್ಯಾಧೀಶ್ವರ, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ನನ್ನ ಹತ್ರ ಇರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು. ಆಮೇಲೆ पैसा आशा मिस्टेक नहीं. आशा से और सबसे एक बहुत खराब बात है. कौन सा बोलो? इसको बहुत आशा है, बहुत दुराशा है. हमें नया ವಾಕ್ಯ ಅದೇ ಹೇಳ್ತಾರೆ. ದುಡ್ಡು ಇರ್ಲಿ, ಮೆಡಿಕಲ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ, ಫೆಡರಲ್ ಬ್ಯಾಂಕ್ ಅಲ್ಲಿ, ಅಂಗಡಿಯಲ್ಲಿ ಕಾಸು ಕೊಡ್ತೀರಾ, ಏನು ಕೊಡಲ್ಲ. ಸ್ಕೂಲಲ್ಲಿ ನಿಮ್ಮ ಮಕ್ಕಳನ್ನ ಸುಮ್ಮನೆ ಓದಿಸಲ್ಲ, ಬಸ್ ಹತ್ತಿದ್ರೆ ಕಾಸು ಕೊಡ್ಬೇಕು. ಎಲ್ಲಾರ್ಗೂ ದುಡ್ಡು 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 ದುಡ್ಡು. ನಿಜ, ಅದ್ರ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ. ಆದ್ರೆ ನಿಮ್ಮಲ್ಲಿ ನಿಮ್ಮ ಆಸೆ ದೇವರ ಮೇಲೆ ಇರಲಿ,
ನಿಮ್ ಗಂಟು ಪರಲೋಕದಲ್ಲಿರಲಿ. ನಿಮ್ಮ ಗಂಟು ಭೂಲೋಕದಲ್ಲಿದ್ರೆ ನಿಮ್ಮ ಆಸೆ, ನಿಮ್ಮ ದುರಾಸೆ ಆಗಿ ಹಣದ ಮೇಲೆ ಹೋದ್ರೆ ಹಣ ನಿನ್ನನ್ನ ಕೆಡಿಸ್ತೈತೆ. ಹಣ ನಿನ್ನನ್ನ ಕ್ರಿಸ್ತನ್ ನಂಬಿಕೆಯಿಂದ ದೊಬ್ಬಿ ಬಿಡ್ತೈತೆ. देखो देखो अच्छे से देखो वचन, पैसा का मुश्किल, पैसा का आशा, बहुत आशा, आशा मामूली, बहुत आशा बहुत बेकार है. उस पैसा क्या कर देगा आपको? विश्वास से क्या कर देगा बोलते वचन? विश्वास से क्या कर देगा? विश्वास से पटक कर देगा. केयरफुल से यूज करो. पैसा का प्यार मत करो, प्रभु को प्यार करो. पैसा का प्यार मत करो, स्वर्ग खोजना में. पैसा का आशा नहीं आना, स्वर्ग का आशा आना. तुम पैसा करके पृथ्वी में, भूमि में तुम पैसा रखने तो तुम्हारा मन भी इधर रहेगा. तुम स्वर्ग में तुम्हारा अकाउंट रखने तो तुम्हारा अकाउंट स्वर्ग में ना, तुम्हारा मन भी स्वर्ग में रहेगा. पैसे के पीछे तुम भागने तो विश्वास से पकड़ देगा, पटक देगा. हालेलुया. ನೀನು ದುಡ್ಡಿನ ಹಿಂದೆ ಹೋದ್ರೆ ದುಡ್ಡು 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 ದೇವರ ಬಿಟ್ಟು, ಪ್ರೇಯರ್ ಬಿಟ್ಟು, ಆಲಯ ಬಿಟ್ಟು, ಚರ್ಚ್ ಬಿಟ್ಟು, ಆರಾಧನೆ ಬಿಟ್ಟು, ಆಮೇಲೆ ಇನ್ಕಮ್ ಇನ್ಕಮ್, ಕೆಲಸ ಕೆಲಸ ಕೆಲಸ, ಇನ್ನೂ ದುಡ್ಡು, ಇನ್ನೂ ಸಂಪಾದಿಸ್ಬೇಕು, ಎಲ್ಲರಿಗಿಂತ ಚೆನ್ನಾಗಿರ್ಬೇಕು, ನನ್ಗೇನು ಕಡಿಮೆ ಇರಬಾರ್ದು, ಆಸೆ, ದುಡ್ಡಿನ ದುರಾಸೆಯಿಂದ ನೀನು ಓಡುವಾಗ ಪ್ರಾರ್ಥನೆ ಬಿಟ್ಟು, ದೇವರನ್ನ ಬಿಟ್ಟು, ಆಲಯನ ಬಿಟ್ಟು, ಕುಟುಂಬನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಗಂಡನನ್ನ ಬಿಟ್ಟು, ಹೆಂಡತಿಯನ್ನ ಬಿಟ್ಟು, ಸುಖ ಸಂತೋಷವನ್ನ ಬಿಟ್ಟು ನೀನು ದುಡ್ಡನ್ನ ದುಡಿಯುವಾಗ, ಬೈಬಲ್ ಅನ್ನ ಓದೋದು ಬಿಟ್ಟು ನೀನು ದುಡ್ಡನ್ನ ದುಡಿಯುವಾಗ ಅದು ನಿನ್ನನ್ನ ಸಕಲ ಕೆಟ್ಟ ಕಾರ್ಯಗಳಿಗೆ, ಸಕಲ ಅನೀತಿಗೆ ನಿನ್ನನ್ನ ಕರ್ಕೊಂಡು ಹೋಗ್ಬಿಡ್ತದಂತೆ. आमीन. तो बाइबल पढ़ने का समय नहीं, हालेलुया, प्रार्थना करने का समय नहीं, काम को जाना, पैसा कमाई करना, बाइबल पर नहीं पढ़ते, प्रार्थना नहीं करते, चर्च को नहीं आते, आमीन. समय फैमिली को नहीं देते. पैसा करना, बिजनेस करना, ज्यादा बिजनेस करना, ज्यादा पैसा करना, ज्यादा कस्टमर पकड़ना, बहुत बड़ा फैक्ट्री करना, बहुत बड़ा बिजनेसमैन होना, ऐसे बोल के पैसा करके बहुत आदमी विश्वास से पटक हो गया. ನಂಬಿಕೆಯಲ್ಲಿ ಬಿದ್ದು ಹೋದ್ರು, विश्वास में गिर जाएगा. केयरफुल. पैसा रख दो, पैसा का प्यार मत करो, प्रभु को प्यार करो, स्वर्ग को आशा करो. ದುಡ್ಡಿನ ಪಾಡಿಗೆ ದುಡ್ಡನ್ನ ಬಿಡಿ, ದೇವರನ್ನ ಪ್ರೀತಿಸಿ, ಪರಲೋಕವನ್ನ ಆಶಿಸಿ. ಎಷ್ಟು ಕರ್ತಾ ಇದ್ದೀವಿ ವಾಕ್ಯ? ಅಲ್ಲಿ ಓದೋ ಫಸ್ಟಿಂದ ಓದು. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನ. ನೋಡಿ, ತುಂಬಾ ಜನ ದುಡ್ಡಿಂದನೇ ಕೆಡ್ತಾ ಇರ್ತಾರೆ. ಜಾಸ್ತಿ ಜನ ಪ್ರಪಂಚದಲ್ಲಿ, ಹೆಂಗಸರು ಗಂಡಸರು ಎಲ್ಲಾರು ಗಂಡಸರು ಹೆಂಗಸರು ಎಲ್ಲಾರು ದುಡ್ಡು ಮಾಡ್ಬೇಕಂತ ಹೇಳಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮೈ ಮಾರ್ಕೊಂಡು ಗಂಡಸರು ಆ ದುಡ್ಡಿದೆ ಅಂತ ಹೇಳಿ ಸ್ಕೂಲ್ಗಳ ಹತ್ರ ಹೋಗಿ, ಬೇಸಿಗಳ ಹತ್ರ ಹೋಗಿ, ಬಾರು, ಕ್ಲಬ್, ಡಿಸ್ಕೋ, ಕ್ಯಾಬರಿ, ಅನಾಚಾರ, ಅಪಚಾರ, ಆಮೇಲೆ ವ್ಯಭಚಾರಿಯಾಗಿ ತನ್ನ ದೇಹನ ಕೆಡಿಸಿಕೊಂಡು ಪಾಪದಲ್ಲಿ ಬಿದ್ದು, ಆಮೇಲೆ ಇನ್ನು ದುಡ್ಡು ಗಳಿಸ್ಬೇಕಂತ ಕೊಟ್ಟು ಲಾಸ್ಟ್ಗೆ ಕೊಲೆ ಮಾಡೋ ತರ ಆಗಿ, ಅನ್ಯಾಯ ಆಗಿ, ಅದನ್ನ ರೋಡಲ್ಲಿ ಜನಗಳು ಕಳ್ಳರು ಕಾದ್ಕೊಂಡಿರ್ತಾರೆ. ಒಂದ್ ಕಡೆ ಭಯ, ಒಂದ್ ಕಡೆ ಭೀತಿ, ಅಯ್ಯೋ ಇನ್ಕಮ್ ಟ್ಯಾಕ್ಸ್ ಬರ್ತಾರೇನೋ, ನನ್ನ ಮನೇನ ರೈಡ್ ಮಾಡ್ತಾರೇನೋ, ಅಯ್ಯೋ ಅವಮಾನ ಆಗ್ಬಿಡ್ತೈತೆ ನನಗೆ, ನಾನು ತುಂಬಾ ಬೇನಾಮಿ ಆಸ್ತಿ ಮಾಡ್ತಾ ಇದ್ದೀನಿ ಅಂತ. ಈ ಹಣದಾಸೆ ಇದೆಲ್ಲ ಕೊಲೆ ಖತರ್ನಾಕಿದು, ಒಂಥರ ಕೊಲೆಗಾರ ಇದ್ದಂಗೆ. ಹುಷಾರ್. ದುಡ್ಡಿದ್ಯಾ, ದೇವರು ನಿಮ್ಗೆ ಕೊಟ್ಟಿದ್ದಾನ, ಆಶೀರ್ವಾದ ಮಾಡಿದಾನ, ಅದ್ರ ಪಾರ್ಗ ಅದನ್ನ ಬಿಡಿ, ಬೇಕಾಗಿರೋದಕ್ಕೆ ಎತ್ಕೊಂಡು ಖರ್ಚು ಮಾಡಿ. ದುಡ್ಡಿದೆ ಅಂತ ಹೇಳ್ಬಿಟ್ಟು ನೀನು ಅದು ಕೇಳಿದ್ದೆಲ್ಲ ನೀನು ಮಾಡ್ತಾ ಇದ್ರೆ ಅಲ್ಲಿ ಏನ್ ಹೇಳ್ತಾ ಇದೆ ವಾಕ್ಯ? ಎಲ್ಲ ಕೆಟ್ಟತನ. ಪ್ರೇಯರ್ ಮಾಡಕ್ ಬಿಡಲ್ಲ ಅದು. ದುಡ್ಡು प्रेयर ಮಾಡಕ್ ಬಿಡಲ್ಲ. पैसा प्रेयर करने के लिए नहीं छोड़ेगा. उधर जा, इधर जा, ओ का, वो देखो, इधर देखो, ये जगह चलो, उधर टूर चलो, ಅಲ್ಲಿ ಟೂರ್ ಹೋಗು, ಇಲ್ಲಿ ಟೂರ್
ಇಲ್ದಿರೋನು, ಊಟಕ್ಕೆ ಕಷ್ಟ ಇರೋನು ಏನ್ ಮಾಡ್ತಾನೆ? ಮನೆಯಲ್ಲಿರೋನು, ಅಪ್ಪ ನಮ್ಗೊಂದು ಮನೆ ಇದ್ರೆ ಸಾಕಪ್ಪ, ಒಂದು ಲೀಸ್ ಮನೆಗೆ ಹಾಕಿದ್ರೆ ಸಾಕಪ್ಪ, ಒಂದು ಮನೆಗೆ ಅಡ್ವಾನ್ಸ್ ಇದ್ರೆ ಸಾಕು. ದುಡ್ಡಿರೋನ್ಗೆ ಏನು? ಅಲ್ಲಿ ತಿರ್ಗೋಣ, ಕೇಳಿ ಕೇಳಿ ವಾಕ್ಯ ಕೇಳಿ, ಅಲ್ಲಿ ತಿರ್ಗೋಣ, ಇಲ್ಲಿ ತಿರ್ಗೋಣ, ಅದು ತಿನ್ನೋಣ, ಇದು ತಿನ್ನೋಣ. ಅದು ದುಡ್ಡು ಹಂಗೆ, ದುಡ್ಡಿದೆಲ್ಲ ದುಡ್ಡು ಮಾತಾಡ್ತಾ ಇದೆ ನಮ್ಮ ಹತ್ರ, ಗೊತ್ತಿಲ್ವ? ಅದನ್ನು ಮಾತಾಡ್ತಾ ಇದೆ ದುಡ್ಡು. ಪಾಪ ದುಡ್ಡಿಲ್ಲಿರೋನು ಕಷ್ಟ, ಊಟ, ಹೊಟ್ಟೆಗೆ, ಬಟ್ಟೆಗೆ, ಮನೆಗೆ, ಬಾಡಿಗೆಗೆ, ಕರೆಂಟ್ ಬಿಲ್ ಸಾಕಪ್ಪ, ನಾವಿಷ್ಟು ತಿಂದ್ರೆ. ಆದ್ರೆ ದುಡ್ಡು ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೈತೆ. ದೇವ್ರಿಗೆ ಇಷ್ಟ ಇರೋ ಜಾಗಗಳೆಲ್ಲ ಕರ್ಕೊಂಡು ಹೋಗ್ತೈತೆ. प्रभु को इष्ट नहीं, उस सभी जगह को पैसा लेके चलेगा. प्रार्थना टाइम पैसा ले लेगा, बाइबल टाइम पैसा ले लेगा, प्रभु का समय पैसा ले लेगा, चर्च का समय पैसा ले लेगा. हमें ಹೌದಪ್ಪ, ಫೈನಾನ್ಸ್ ಕಟ್ಬೇಕಪ್ಪ, ಬಾಡಿಗೆ ಕಟ್ಬೇಕಪ್ಪ, ಅಯ್ಯೋ ಮಕ್ಕಳು ಫೀಸ್ ಕಟ್ಬೇಕಪ್ಪ. ಅದನ್ನು ಇನ್ನು ಅವನು ಪಾಪ ಎಲ್ಲಿ ಎಲ್ಲಿ ತಿರ್ಗೋದು, ಎಲ್ಲತ್ರ ಹೋಗೋದು, ಬಾರ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ಟೂರ್ ಹೋಗೋದು, ಆ ಏರಿಯಾ ಈ ಏರಿಯಾ, ಆ ಅಲ್ಲಿ ಜಾಗ, ಆ ಕ್ಲಬ್ ಈ ಕ್ಲಬ್, ಆ ಪಾರ್ಕ್ ಈ ಪಾರ್ಕ್, ಎಲ್ಲಿ ಅವನಿಗೆ? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಾಲಗಾರರು ಒಣೆ ತೀರಿದ್ರೆ ನಮ್ಗೆ ಸಾಕಪ್ಪ ಅಂತಿರ್ತಾರೆ. ಪಾಪ ದುಡ್ಡಿರೋನು ಆರಾಮಾಗಿ ತಿರುಗ್ತಾ ಇರ್ತಾನೆ, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಅವನ್ನ ಇವ್ರನ್ನ, ಅದು ಇದು ಮಾಡು ಅದು ಮಾಡು. ಕೆಟ್ಟ ಹೆಂಗಸರು ಅಷ್ಟೇ ದುಡ್ಡುಗೋಸ್ಕರ ಮೈ ಮಾರ್ಕೋತಾರೆ. ಲೇಡೀಸ್ ಜೆಂಟ್ಸು ಅಷ್ಟೇ, ದುಡ್ಡಿದ್ರೆ ಸ್ತ್ರೀಯರ ಹತ್ರ ಹೋಗಿ ದುಡ್ಡನ್ನ ಕೊಟ್ಟು ತನ್ನ ದೇಹವನ್ನ ಕೆಡಿಸ್ಕೊಂತಾರೆ. ಬಾರ್ ಹೋಗಿ ಕುಡಿದು ತನ್ನ ದೇಹವನ್ನ ಕೆಡಿಸ್ಕೊಂತಾರೆ. ಬಹಳ ಇದೆ ದುಡ್ಡು ಬಗ್ಗೆ ಹೇಳಿದ್ರೆ. ಬರೀ ದುಡ್ಡು ಬಗ್ಗೆನೇ ಒಂದು ಮೆಸೇಜ್ ಇದೆ, 1 ಗಂಟೆವರೆಗೂ ಹೇಳ್ಬೋದು, ಅಷ್ಟು ಮೆಸೇಜ್ ಇದೆ. ಆಮೆನ್, ಆಮೆನ್. ದುಡ್ಡನ್ನ ಪ್ರೀತಿಸಬೇಡಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸಕಲ ಕೆಟ್ಟತನಕ್ಕೆ ಕಾರಣ ದುಡ್ಡು. बहुत खराब चीज करने के लिए, खराब काम करने के लिए, खराब जीवित करने के लिए पैसा आपको सहाय करते. होशियार, केयरफुल. पैसे का मुश्किल में मत गिरो, प्रभु का मुश्किल में गिरना. हमें पैसा का पीछे मत गिरो, प्रभु का पीछे, वचन का पीछे, प्रार्थना का पीछे, मंदिर का पीछे, बाइबल का पीछे ಅಪ್ಪಣ್ಣ. ಒಂದು ಪಾಸ್ಟರ್ಗೂ ಅಷ್ಟೇ ದುಡ್ಡಿನ ಆಸೆಯಿಂದ ಸೇವೆ ಮಾಡಬಾರ್ದು. ಒಂದು ಬೋಧಕನ ಅಷ್ಟೇ ದುಡ್ಡಿನ ದುರಾಸೆಯಿಂದ ದುರ್ಬೋಧನೆಯನ್ನು ಹೇಳಿ, ಅನ್ಯ ಉಪದೇಶವನ್ನು ಹೇಳಿ, ಸುಳ್ಳನ್ನ ಹೇಳಿ ಮನೆತಾನೆ. ಒಂದು ಚರ್ಚ್ ಪಾಸ್ಟರ್ ನನಗೆ ಫೋನ್ ಮಾಡಿದ್ರು. ಹಲ್ಲೆಲೂಯಾ, ಸತ್ಯ. ಒಬ್ಬ ಯಪ್ಪ ಸತ್ತೋಗಿದ್ದಾನೆ, ಮುಚ್ಚಿಟ್ಬಿಟ್ರು. ಆಮೇಲೆ ಪಾಸ್ಟರ್ ಫೋನ್ ಮಾಡಿ ನನಗೆ ರಾತ್ರಿ ಕನಸ್ಬಿಟ್ಟು, ಚೆನ್ನಾಗಿ ಕೇಳ್ಬೇಕೆಲ್ಲ, ಕನಸ್ಬಿಟ್ಟು ನೀವು 4 ಗುಂಟೆ ಜಾಗ ಕೊಟ್ರೇನೆ ಅವ್ರು ಪರಲೋಕಕ್ಕೆ ಹೋಗೋದಂತೆ. ಗೇಟ್ ಅಲ್ಲೇ ನಿಂತಿದ್ದಾರೆ. ಎಲ್ಲಿ? ಗೇಟ್ ಅಲ್ಲೇ ನಿಂತಿದ್ದಾರೆ. ನೀವು 4 ಗುಂಟೆ ಚರ್ಚ್ ಜಾಗ ಕೊಟ್ರೆ ಆ ಮನುಷ್ಯ ಪರಲೋಕ ಒಳಗೆ ಹೋಗ್ತಾನೆ, ಇಲ್ಲಾಂದ್ರೆ ಹೋಗಲ್ಲ. ನನಗೆ ಆ ಪಾಸ್ಟರ್, ಬೇರೆ ಪಾಸ್ಟರ್ ಫೋನ್ ಮಾಡ್ದ, ಈಗ ಪ್ರೆಸೆಂಟ್ಲಿ ಪಾಸ್ಟರ್. ಹಲ್ಲೆಲೂಯಾ. ನಾನು ಹೇಳಿದೆ, ಬೈಬಲ್ ಅಲ್ಲಿ ಎಲ್ಲಿ ವಾಕ್ಯ ಇದೆ? ಬೈಬಲ್ ವಾಕ್ಯ ಕೊಡಿಸಿ ಅವ್ರು ಕೇಳಿ ಧೈರ್ಯ ಕೊಡಿ, ಏನು ಆಗಲ್ಲ. ಇಲ್ಲಿ ನಡ್ಕೊಳ್ಳೋದೇ ಮುಖ್ಯ. ಒಳ್ಳೆಯವನು, ಉತ್ತಮನು, ನೀತಿವಂತನು, ಪರಿಶುದ್ಧನು ಪರಲೋಕಕ್ಕೆ ಹೋಗ್ತಾನೆ. ಆಮೇನ್. ಹಾಗಾದ್ರೆ ಬಾಡಿಗೆ ಮನೆಯಲ್ಲಿರೋರು, ಜಮೀನಲ್ಲಿರೋರು ಪರಲೋಕಕ್ಕೆ ಹೋಗಲ್ವಾ? ಹೋಗ್ತಾರೆ. ಹಲ್ಲೆಲೂಯಾ. पास्टर फोन किया, हमें और एक पुराना पास्टर बोला एक आदमी मर गया, इसको मट्टी कर दिया. नेक्स्ट दिन वो पास्टर फोन करके विश्वासी को बोला, तुम्हारा आदमी मर गए ना, वो स्वर्ग का गेट में खड़ा, हमको 4 कुंटा मतलब 4 कुंटा मतलब पिता 4 पीतन हमको दे दो, वो स्वर्ग में पहुंचेगा, नहीं तो नहीं पहुंचेगा. मेरे को दर्शन दिया, प्रभु मेरे पास बात किया. कल रात में हमें स्वप्न में मेरे को आया, वो गेट में खड़ा. हमें 4000 स्क्वायर फीट देने को, 4000 स्क्वायर फीट देने को स्वर्ग पहुंचेगा बोल दिया. मेरे को फोन किया, मैं बोला ऐसे वचन में नहीं है ना, अमीर आदमी नहीं चलेगा बोलते. हालेलुया. ऐसा कुछ भी नहीं. इधर अच्छे से जीने वाला नीति आदमी, पवित्र आदमी,
परिशुद्ध आदमी, बहुत अच्छा आदमी स्वर्ग पहुंचेगा, बिना पाप आदमी स्वर्ग पहुंचेगा, पाप मेरा मनुष्य परलोक ಹೋಗ್ತಾನೆ. ಆಮೆನ್, ಹಲ್ಲೆಲೂಯಾ. ಸೇವಕರು ಕೂಡ ಹುಷಾರಾಗಿರ್ಬೇಕು, ಬೋಧಕರು ಕೂಡ ಹುಷಾರಾಗಿರ್ಬೇಕು. ಹಣಕ್ಕೋಸ್ಕರ ದುರ್ಬೋಧನೆ, ಸುಳ್ಳು ಬೋಧನೆ, ಸುಳ್ಳು ಕನಸುಗಳು, ಸುಳ್ಳು ದರ್ಶನಗಳು, ಸುಳ್ಳು ಪ್ರವಾದನೆಗಳನ್ನ ಹೇಳಿದ್ರೆ ಖಂಡಿತ ನರಕದಲ್ಲಿ ಭಯಂಕರ ಜಾಗ ಇದೆ, ಅಲ್ಲಿ ಆಗ್ತಾನೆ ಪಾಸ್ಟರ್ಗಳನ್ನ. ಆಮೆನ್, ಹಲ್ಲೆಲೂಯಾ. ಪ್ರೈಸ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ, ದುಡಿರಿ, ಕೆಲಸಕ್ಕೆ ಹೋಗಿ. ಆಮೆನ್. ಹಣದ ಆಸೆಗೋಸ್ಕರ ನೀನು ಪ್ರೇಯರ್ ಬಿಟ್ಟು, ಬೈಬಲ್ ಬಿಟ್ಟು, ದೇವನ ಬಿಟ್ಟು 2 ಡ್ಯೂಟಿ ಮಾಡೋದು, 3 ಡ್ಯೂಟಿ ಮಾಡೋದು, ಬಡ್ಡಿಗೆ ಕೊಡೋದು, ನೀನ್ ಏನ್ ಸಂಪಾದನೆ ಕೊಟ್ಟಿದ್ರೆ ಅದರಲ್ಲಿ ಸಂತೋಷ ಪಡು. ನೀನ್ ಅದು ಬಿಟ್ಟು, ಪ್ರೇಯರ್ ಬಿಟ್ಟು, ಆಲಯ ಬಿಟ್ಟು, ಚರ್ಚ್ ಬಿಟ್ಟು, ಆಮೇಲೆ ನಿನ್ ಓನ್ ಟೈಮ್, ಪರ್ಸನಲ್ ಟೈಮ್ ಬಿಟ್ಟು ನೀನು ದುಡ್ಡಿನ ದುಡಿಬೇಕು, ಇನ್ನೂ ಗಳಿಸ್ಬೇಕಂತ ನೀನು ದುಡ್ಡಿನಿಂದ ಓಡಿದ್ರೆ ಅದು ಎಲ್ಲಾ ಕೆಟ್ಟತನ ನಿನ್ನ ಹತ್ರ ಕರ್ಕೊ. ಅಲ್ಲಿಗೋಗು, ಆ ಹುಡುಗಿ ಹತ್ರ, ಆ ಹೆಂಗಸ ಹತ್ರ ಹೋಗು, ಅದಕ್ಕೆ ಹೋಗು, ಆ ಹೋಟ್ಲಿಗೆ ಹೋಗು, ಈ ಥಿಯೇಟರ್ಗೆ ಹೋಗು, ಆಮೇಲೆ ಈ ಬಾರ್ಗೆ ಹೋಗು, ಈ ಕ್ಲಬ್ಗೆ ಹೋಗು, ಅವ್ರು ನುಡ್ಕೊಡೋದು, ಇವ್ರು ನುಡ್ಕೊಡೋದು. ಆಮೆನ್, ಹಲ್ಲೆಲೂಯಾ. बाबा मुंदिना दुख केड़ साकी नी नाम केड़बा. आप खराब नहीं होना पैसा से आप खराब नहीं होना. पैसा बेकार है, बहुत बेकार है. लिमिट से यूज करना पैसा को. ನೀವು ಲಿಮಿಟ್ ಆಗಿ ಯೂಸ್ ಮಾಡಬೇಕು ದುಡ್ಡನ್ನ. ಕ್ರಿಸ್ತನ್ ನಂಬಿಕೆಯಿಂದ ನಿಮ್ಮನ್ನ ದೊಬ್ಬಿ ಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಭು ವಿಶ್ವಾಸದಿಂದ ನಿನ್ನೆ ತೋರಿಸಿ ಬೇಯಿಸಿದ್ದು ಬಯಸಿದ ಡಬ್ಬಲು. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಎಚ್ಚರವಾಗಿರಿ, ಜಾಗೃತತೆಯಿಂದಿರಿ. ಆಮೇಲೆ ಕೆಲ್ಸಕ್ಕೆ ಹೋಗಿ. ಆಮೇಲೆ ದುಡ್ಡೇ ಮುಟ್ಟಬಾರ್ದ, ದುಡ್ಡೇ ನಾವು ಬೆಳೆಸಬೇಕು, ನಿನ್ನ ಅವಶ್ಯಕತೆಗಳು ಬೇಕು. ಅದು ನಿನಗೆ ದೇವರಂತ ಒಂದು ಕೆಲಸ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಆ ಕೆಲಸದಲ್ಲಿ ಬರೋ ಇನ್ಕಮ್ ಅಲ್ಲೇ ನಿನ್ನ ಆಶೀರ್ವಾದ ಮಾಡ್ತಾನೆ. ತುಂಬಾ ಜನ ಆತರ ಹೋಗಿ ಬಹಳ ವಿಶ್ವಾಸಿಗಳೇ ಸೈತಾನನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೈತಾನನ ಅವರನ್ನ ಸುತ್ತಿ ಕಟ್ಟಿ ಹಾಕಿ ಬಂಧಿಸಿ ನಂಬಿಕೆಯಿಂದ ದೊಬ್ಬಿ ದೇವರಿಂದ ದೂರ ಮಾಡಿ ಹೆಸರಿಗೆ ಮಾತ್ರ ವಿಶ್ವಾಸಿಯಾಗಿದ್ದಾರೆ. ಸಿರಿ ನಾಮಕ ವಿಶ್ವಾಸಿ. ಆಮೇಲೆ ರೈಸ್ ದುಡ್ಡು ಬರೇ ಡೇಂಜರ್. ಕೊಲೆಗಳು ಮಾಡಿಸ್ಬಿಡ್ತೇವೆ. ಏನ್ ಮಾಡಿಸ್ತೇವೆ? हत्या करने के लिए पैसा सहाय करते, हमें कोले मार से सुनने से झूठ बोलने के लिए पैसा हमको दिमाग देते. ಸುಳ್ಳನ್ನ ಹೇಳಿಸಿದೆ ದುಡ್ಡು. ಸುಳ್ಳೇನವ್ರು ಎಲ್ಲಿಗೆ ಹೋಗ್ತಾರೆ? ಸುಳ್ಳೇನವ್ರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ನೋಡ್ರ ದುಡ್ಡು ನಮ್ಮನ್ನ ಏನ್ ಹೇಳಿಸ್ತು? ಸುಳ್ಳು ಹೇಳಿ, ಸುಳ್ಳು ಹೇಳಿಸಿ 1 ಸುಳ್ಳು, 2 ಸುಳ್ಳು, 3 ಸುಳ್ಳು, 4 ಸುಳ್ಳು, 10 ಸುಳ್ಳು, 100 ಸುಳ್ಳು, 1000 ಸುಳ್ಳು, 1,00,000 ಸುಳ್ಳು ಹೇಳಿ ನಮ್ಮನ್ನ ನರಕಕ್ಕೆ ತಗೊಂಡು ಹೋಗ್ತಾರೆ. ಡೇಂಜರ್. ದುಡ್ಡು ಮಾತ್ರ ಬಲೆ ಡೇಂಜರ್. ಹುಷಾರ್. ಏನ್ ಆದಾಯ ಕೊಟ್ಟಿದ್ದಾನೋ ನಿನ್ನ ಕುಟುಂಬದಲ್ಲಿ ದೇವರು ನಡೆಸ್ತಾನೆ. ನಿಮ್ಗೆ 15,000 ಬರೋದು ದೇವ್ರಿಗೆ ಗೊತ್ತು. 15,000ದಲ್ಲಿ ನಿನ್ನ ದೇವರು ನಡೆಸ್ತಾನೆ. 15,000 आपको पैसा आएगा, मंथली पेमेंट, संबला, हमें पगार, उसमें प्रभु आपको चलाते. प्रभु बताए, ದೇವರಿಗೆ ಗೊತ್ತು. ಆಮೇಲೆ ಬಹಳ ಜನ ಅಕ್ಕಪಕ್ಕದಲ್ಲಿ ನೋಡಿ ಅವ್ರ ತರ ಇರ್ಬೇಕಂತ ಹೋಗಿ ಆಮೇಲೆ ದೇವರಿಂದ ಸೈತಾನಿಂದ ತಿನ್ನಿಸ್ಕೊಂತಾ ಇದ್ದಾರೆ. आजू बाजू वाला जैसा मैं भी वो जना बोल के जाके सातान का पास ಕೊಲೆ ಮಾಡ್ತಾನೆ, ತಿವಿತಾ ಇದ್ದಾನೆ, ಅವರು ಚುಚ್ಚುತ್ತಾ ಇದ್ದಾನೆ. ಸಾತಾನ್ का आत्मा गिर गया. ಶಾಟ್. ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಹಾಗೇನ್ ನೀನು ಅಲ್ಲಿದ್ದೀಯಾ? ಅಲ್ಲಿಂದ ಆಚೆ ಬಾ, ಅಲ್ಲಿಂದ ಹೊರಗಡೆ ಬಾ, ಬಿಡು ಅದನ್ನ. ಒಡಿ ಆ ಸೈತಾನ ನಿನಗೆ ಹಾಕಿರೋ ಕಾಂಪೌಂಡ್ ಅನ್ನ. सातान आपको कांपाउंड डाल के रखना, इसको पीस कर दो. पैसा बहुत डेंजर है, फिर भी बोल रहे 10 बार बोला. पैसा डेंजर, पैसा खतरनाक, पैसा बहुत बहुत बड़ा रौडी है.
ಹಲ್ಲೆಲೂಯಾ. ಒಂಥರ ಕುಡಿತನ ಇದ್ದಂಗೆ, ದುಡ್ಡು ಒಂಥರ ಕೊಲೆಗಾರ ಇದ್ದಂಗೆ. ಆಮೇಲೆ ಒಂಥರ ಕೆಟ್ಟ ಒಂದು ಸಂಬಂಧ, ದುಡ್ಡಿನ ಸಂಬಂಧ ಹುಷಾರಾಗಿರ್ಬೇಕು. ಆಮೇಲೆ ದುಡ್ಡು ಸಂಬಂಧಗಳನ್ನ ಹೊಡಿತಾ ಇದೆ. पैसा संबंध रिलेशनशिप ब्रोक कर देगा. हालेलुया, ಆಮೆನ್. ಈ ಬೈಬಲ್ ಅಲ್ಲಿ ಗೆಹಜಿ ಇದ್ದಾನೆ. ಗೆಹಜಿ ದುಡ್ಡಿನ ಆಸೆಯಿಂದ ಏನಾದ, ಕುಷ್ಠ ರೋಗವನ್ನ ತಂದುಕೊಂಡ. ಗೆಹಜಿ ಗೆಹಜಿ ओ एलीशा का शिष्य है. इसका पैसा का मुश्किल, पैसा का बहुत आशा, पैसा ले लिया, इसको कुष्ठ व्याधि आ गया. कुष्ठ बोलते ना, कोड़ी बोलते ना. आमेन. और एक आदमी है यूदा. यूदा पैसे के लिए प्रभु को सेल कर दिया 30 रुपए का. 30 रुपए के यूदा ಯೇಸುವನ್ನೇ ಸೇಲ್ ಮಾಡ್ಬಿಟ್ಟ, ಮಾರ್ಬಿಟ್ಟ, ಹಿಡ್ಕೊಟ್ಬಿಟ್ಟ. हालेलुया. ಏನಾಯ್ತು? ನೇಣು ಹಾಕೊಂಡು ಸತ್ತೋದ. ಹ್ಯಾಂಗಿಂಗ್ करके मर गया, नरक गया, ನರಕಕ್ಕೆ ಹೋದ ದುಡ್ಡಿನ ಆಸೆಯಿಂದ. ಯಾರು? ಯೂದ. ಎಲ್ಲರೂ ಹೇಳಿ ಯೂದ ಅಂತ, ತಲೆ ಎತ್ತಬೇಕು. ಹಲ್ಲೆಲೂಯಾ. ಯೂದ ಹಣದಾಸೆಯಿಂದ ಯೇಸು ಸ್ವಾಮಿಯನ್ನ 30 ರೂಪಾಯಿಗೆ ಮಾರ್ದ. ಎಷ್ಟು ರೂಪಾಯಿಗೆ? 30 ರೂಪಾಯಿ को सेल किया. आमेन. बेच लिया, पकड़ के दे दिया प्रभु को. नरक गया. गेहಜಿಗೆ ಕುಷ್ಠರೋಗ, ಯೂದನಿಗೆ ನರಕ. ಇನ್ನೊಬ್ಬನಿದ್ದಾನೆ ಅನನೀಯ, ಸಫೀರ. ಅನನೀಯ ದುಡ್ಡನ್ನ, ಅರ್ಧ ದುಡ್ಡನ್ನ ಮುಚ್ಚಿಕ್ಕಿ ಅರ್ಧ ದುಡ್ಡನ್ನ ತಗೊಂಡೋಗಿ ಕಾಣಿಕೆಯಲ್ಲಾಗದ, ಅಂದ್ರೆ ಅಪೋಸ್ತಲರ ಪಾದಗಳಲ್ಲಿಟ್ಟ. ಗೆಹಜಿ ಏನಾದ? ಸಾರಿ, ಅನನೀಯ ಏನಾದ? ಪೇತ್ರನ ಕಾಲಗಳ ಹತ್ರ ಬಿದ್ದು ಸತ್ತೋದ. 3 ಗಂಟೆಗೆ ಅವ್ರ ಹೆಂಡತಿ ಬಂದು, ಅವ್ರ ಹೆಂಡತಿ ಮಾತನ್ನ ಕೇಳಿ ಸತ್ತೋದ ಗಂಡನ ಜಾಗಕ್ಕೆ ಹೆಂಡತಿ ಬಂದು, ವಿಷಯ ಗೊತ್ತಿಲ್ಲ, ಏನಮ್ಮ ಇಷ್ಟಕ್ಕೆನ ನೀವು ನಿಮ್ಮ ಜಮೀನನ್ನ ಮಾರಿದ್ದು? ಹೌದು ಸ್ವಾಮಿ, ಅಷ್ಟಕ್ಕೆ ನಾವು ಮಾರಿದ್ದು. ಆಮೇಲೆ ಆಕೆನು ಬಿದ್ದು ಸತ್ತೋದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಲಾಮನು ದುಡ್ಡಿನ ಆಸೆಗೋಸ್ಕರ ಇಸ್ರಾಯೇಲರಿಗೆ ತಪ್ಪು ಆಲೋಚನೆಯನ್ನ ಕೊಟ್ಟು, ಆಮೇಲೆ ಮೊಹೋಬರನ್ನ ಮೋಹಿಸಿದ್ರೆ, ಮೊಹೋಬರ ಹಬ್ಬಕ್ಕೆ ಹೋದ್ರೆ, ಮೊಹೋಬರ ಜಾತ್ರೆಯಲ್ಲಿ ತಿಂದ್ರೆ, ಮೊಹೋಬರ ಸ್ತ್ರೀಯರ ಜೊತೆ ಸೇರಿ ಸಂಗಮ ಮಾಡಿ ವ್ಯಭಚಾರ ಮಾಡಿದ್ರೆ, ಆತ್ಮಿಕ ವ್ಯಭಚಾರ, ದೈಹಿಕ ವ್ಯಭಚಾರ ಮಾಡಿದ್ರೆ ಆಟೋಮೆಟಿಕ್ಲಿ ಶಾಪಗ್ರಸ್ತರಾಗ್ತಾರಂತ. ಬಿಲಾಮನು ಬಲಾಕನಿಗೆ ಆಲೋಚನೆಯನ್ನ ಕೊಟ್ಟು ದುಡ್ಡನ್ನ ತಗೊಂತಾನೆ. ಏನಾಯ್ತು ಅವನ ಕತೆ? ಆಮೇಲೆ ಸತ್ತು ಹೋದ. आमेन. हालेलुया. बिलाम पैसे के लिए इस्राएल आदमी को एक मिस्टेक मार्ग में व्यभिचार करने के लिए विग्रह को अर्पित किया. वो खाना खाने के लिए बालाक को आइडिया दे दिया, पैसा लेके चला गया. क्या हुआ? इसका जीवित मर गया. जगह में अननिया, सफीरा, पत्रोस को झूठ बोला. क्या होगा? दोनों आदमी नीचे गिर के मर गया. हमें ಈ ಬೈಬಲ್ ಅಲ್ಲಿ ಯಾರ್ಯಾರು ದುಡ್ಡಿಗೆಲ್ಲ ಏನೇನ್ ಮಾಡಿದ್ರು ಅವರೆಲ್ಲರ ಜೀವಿತ ನಾಶನ ಆಗಿದೆ. इस बाइबल में कितने आदमी पैसे के लिए पीछे पड़ा, सभी लोग जीवित अंतिम हो गया, बहुत खराब हो गया, शाप आ गया, नष्ट आ गया, नरक मिल गया, प्रभु का कृपा से दया से साइड में चला गया. ಹುಷಾರ್. ಮೊದಲನೇದು ನಮ್ಮನ್ನ ದೇವರಿಂದ ದೊಡ್ಡದು ಯಾವುದು? ಹಣದಾಸೆ. ಸೆಕೆಂಡ್ ಪಾಯಿಂಟ್ ತಗೊಳ್ಳಿ. 1 ತಿಮೋತಿ 4:1, 1 ತಿಮೋತಿ 4:1, 1 ತಿಮೋತಿ 4:1, 1 ತಿಮೋತಿ ಚಾಪ್ಟರ್ 4:1, 1 ತಿಮೋತಿ 4:1 ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಆಗೋ. ಏನ್ ನಂಬಿಕೆ?
ಎಲ್ಲಾರು ಹೇಳಿ ಕ್ರಿಸ್ತ ನಂಬಿಕೆ ಅಂತ ಹೇಳಿ. ಎಲ್ಲಾರು ಒಟ್ಟಿಗೆ ಹೇಳಿ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗು. ಏನಾದ್ರು ನಂಬಿಕೆಯಲ್ಲಿ ದುರ್ಬೋಧನೆ ಏನ್ ಮಾಡ್ತು? ಕ್ರಿಸ್ತ ನಂಬಿಕೆಯಿಂದ ದೊಬ್ಬಿ ಬಿಡ್ತಂತ ಹೇಳಿ ತಲೆ ಬಿಡ್ತು. ನೋಡ್ದಾ, ನಮ್ಮ ಸಭೆಯಲ್ಲಿ ಕೂಡ ಒಂದು 15 ಜನ ದುರ್ಬೋಧನೆಯನ್ನ ಕೇಳಿ ಹೋದ್ರು. ಆಮೇಲೆ पढ़ो सिस्टर, हिंदी में पढ़ो ब्रदर. हाँ हाँ, आने वाले समय में मतलब इस दिन आने वाले समय में कितने लोग भरमाने वाले आत्माओं और दुष्ट आत्माओं की शिक्षाओं, आत्मा और दुष्ट आत्मा का शिक्षाओं पर मन विश्वास करे, विश्वास से बहक जाएंगे, विश्वास पर टूट जाएगा. हमें दुर्बोधन, सच्ची बोधन का और एक बोधन है ना दुर्बोधन. ओरिजिनल कंपनी को डुप्लीकेट कंपनी आते, एलजे टीवी डुप्लीकेट एलजे, ओरिजिनल सैमसंग डुप्लीकेट सैमसंग. ऐसे रहेगा, सेम बोधन जैसा रहेगा. वो प्रभु का बोधन जैसा रहेगा, वो प्रभु का बोधन नहीं है, दुर्बोधन है. सातान बात करते हैं पास्टर का अंदर से, सभी पास्टर नहीं, थोड़ा पास्टर का अंदर से सातान बात करते, दुष्टात्मा बात करते, भूत बात करते, केयरफुल. ದೆವ್ವ ಮಾತಾಡ್ತಿದೆ, ದುರಾತ್ಮ ಮಾತಾಡ್ತಿದೆ, ಅಂಧಕಾರ ಶಕ್ತಿ ಮಾಡ್ತಿದೆ. ಬೋಧಕರ ಮೂಲಕ, ಎಲ್ಲಾ ಬೋಧಕರಿಲ್ಲ, ಕೆಲವು ಬೋಧಕರ ಮೂಲಕ ದುರಾತ್ಮಗಳು ಮಾತಾಡ್ತಾ ಇದ್ದಾರೆ, ದೆವ್ವಗಳು ಮಾತಾಡ್ತಾ ಇದೆ. ಈ ಕಾಲದಲ್ಲಿ ನಾವಿರೋ ಸಮಯದಲ್ಲಿ, ನಾವಿರೋ ಕಾಲಾಂತರದಲ್ಲಿ ದುಷ್ಟಾತ್ಮ ದೆವ್ವಗಳು ಜನಗಳನ್ನ ಬೋಧಿಸ್ತಾ ಇದೆ. ಹುಷಾರಾಗಿ. ನಿಮ್ಮ ಮನೆಗೆ ಯಾರನ್ನ ಬಂದ್ರೆ, ಈಗ ಬೈಬಲ್ ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ರೆ, ಯಾರನ್ನ ಬಂದು ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಅಂತ ಹೇಳಿ ಏನೇನೋ ಹೇಳಿ ನಿಮ್ಮನ್ನ ನಮ್ಮ ಸಭೆಗೆ ಒಂದ್ಸಾರಿ ಬನ್ನಿ, ನಿಮ್ ಮನೆಗೆ ನಾವು ಒಂದ್ಸಾರಿ ಬರ್ತೀವಿ, ಬೈಬಲ್ ಸ್ಟಡಿ ಕೊಡ್ತೀನಿ, ಅದಕ್ಕೆ ಇದಿಂಗೆ ನಿಮ್ ಪಾಸ್ಟರ್ ಹೇಳಿಕೊಟ್ಟಿಲ್ಲ, ಇದನ್ನ ಮುಚ್ಚಿಕ್ಕಿಟ್ಟಿದ್ರೆ ಆಮೇಲೆ ಪರಲೋಕದಲ್ಲಿ ನಮ್ಗೊಬ್ಬ ತಾಯಿ ಇದ್ದಾರೆ, ಆಕೆಯನ್ನ ನಂಬಬೇಕು, ಆಕೆಯನ್ನ ಆರಾಧಿಸ್ಬೇಕು ಅಂತ ಯೆಹೋವ ವಿಟ್ನೆಸ್ ಅವರಾಗ್ಲಿ, ಸಬ್ಬತ್ ಆರಾಧಿಕರಾಗ್ಲಿ ಆಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಸತ್ಯ ಬೋಧನೆಯಿಂದ, ಸತ್ಯ ವಚನದಿಂದ, ದೇವರ ವಾಕ್ಯವನ್ನ ನೀವು ಕೇಳಿರೋ ಸತ್ಯದಿಂದ ದೊಬ್ಬಿ ಬಿಡ್ತಾರೆ. ಹುಷಾರಾಗಿರಿ, ಅದು ದೆವ್ವಗಳ ಬೋಧನೆ. ಹೇಳಿ ಎಲ್ಲರೂ ಹೇಳ್ಬೇಕು. ನೋಡಲಿ, ದೆವ್ವ ಮಾತಾಡ್ತಾ ಇದ್ದೆ ನೋಡಿ, ಹೇಳ್ಕೊಡ್ತಾರೆ. ಭೂತ್ ಬಾತ್ करे बोलते, कैसे बात करते? पास्टर का द्वार, सेवक का द्वार, सभी सेवक का द्वार नहीं, थोड़ा सेवक का द्वार, ಸ್ವಲ್ಪ ಸೇವಕರ ಮೂಲಕ ದೆವ್ವಗಳು ಮಾತಾಡ್ತಾ ಇದ್ದಂತೆ. ಆಮೆನ್, ಹಲ್ಲೆಲೂಯಾ. दुर्बोधने फर्स्ट ಎಲ್ಲಿ ಬಂತ ಹೇಳಿ ಬೈಬಲ್ ಅಲ್ಲಿ? इसको क्या बोलते भैया? फॉल्स टीचिंग. दुर्बोधन, ओरिजिनल प्रभु बोधन और एक बोधन है ना वो झूठ. इसको क्या बोलते? डुप्लीकेट को हिंदी में डुप्लीकेट को क्या बोलते हैं? हालेलुया. पहले कब आया बाइबल में? सर्प से द्वारा हवा का पास आया. हवा बोलते ना, क्या बोला प्रभु आपको? ये फल मत खाओ बोला, ये खाए तो मर जाएगा बोला ना. तुम नहीं मरेगा. क्या बोला? तो प्रभु झूठ बोलते, सातान झूठ बोला, प्रभु झूठ बोला. सातान झूठ बोल रहे, ಅಲ್ಲಿಂದ ದುರ್ಬೋಧನೆ ಸ್ಟಾರ್ಟ್ ಆಯ್ತು. ನೀವು ತಿಂದ್ರೆ ದೇವ್ರ ತರ ಆಗ್ಬಿಡ್ತೀರಾ. अब खाए तो प्रभु जैसा हो जाएगा, वो ये दुर्बोधन. ನೀವು ಹಣ್ಣನ್ನ ತಿಂದ್ರೆ ಹೇಗೂ ಸಾಯಲ್ಲ. ಆಮೇನ್. ಆತ್ಮೀಕ ಸಾವನ್ನ ದೇವ್ರು ಹೇಳಿದ್ರು, ಶಾರೀರಿಕ ಸಾವನ್ನ ಸೈತಾನ ಹೇಳಿದ್ರು. ಅದೇಳಿ ಅವನು ಸಾವು ಬಂದ್ಮೇಲೆ ಗೊತ್ತಾಯ್ತು, ದೇವ್ರು ಹೇಳಿದ್ದು ಆತ್ಮಿಕ ಮರಣ ನನಗೆ ಹೇಳಿದ್ದು ಶಾರೀರಿಕ ಮರಣ ಅಲ್ಲ.
ಏನಾದ್ರು ತಿಂದ್ಮೇಲೆ ಅವ್ರಿಗೆ ಶಾಪ ಬಂತಲ್ವಾ? ದೇವ್ರ ತರ ಆದ್ರೆ ಶಾಪ ಬಂತ? शाप बंतु, शाप आया। सातान का दुर्बोधन, सातान का बोधन है। हमें अव्वा हत्र बंतु तेव्हा माताಡ್ತಾ ಇದೆ। भूत आके, दुष्टात्मा आके अव्वा का पास बात कर रहे, ಅವಳ ಹತ್ರ ಮಾತಾಡ್ತಾ ಇದೆ। मैं ನೀನು ಇದನ್ನ ತಿಂದ್ರೆ ಹೇಗೋ ಸಾಯಲ್ಲ, ನೀನು ಇದನ್ನ ತಿಂದ್ರೆ ದೇವ್ರ ತರ ಆಗ್ಬಿಡ್ತೀಯ। ಆಲ್ರೆಡಿ ಅವ್ರು ದೇವ್ರ ತರನೇ ಇರೋದು, ऑलरेडी वो लोग प्रभु जैसा था। ये खाने तो तुम प्रभु जैसा हो जाएगा। प्रभु जैसा हुआ नहीं हुआ। वो ये दुर्बोधन, वो ये भूत का बोधन, वो ये असत्य, असत्य सत्य जैसा बात करते, झूठे सच जैसा बात करते। सातान यीशु बोलते ना, हालेलुया बोलते ना, आराधना बोलते ना, वो लोग आदि उत्पत्ति से दे दिए ना वचन, प्रकाशित पुस्तक से दे रहे, मत्ताई से दे रहे, एक ही पत्रोस से बोल रहे, एशाई से बोल रहे, नीति उपदेश से बोल रहे, वो बाइबल से बात कर रहे। एक बार चले जाएगा इसका चर्च को, ऐसा हमारा मन में आ जाएगा। देखो वो लोग कितने प्यार से बात करते, हमारा पास सिर्फ ऐसा कभी भी नहीं बात किया। दुर्बोधन वाला प्यार जैसा एक्टिंग करते हैं, प्यार नहीं। इसको तुम्हारा आत्मा मार के पकड़ के लेके जाना बस। ನಿಮ್ಮ ಆತ್ಮವನ್ನ ವಂಚಿಸಿ ಮೋಸ ಮಾಡಿ ಹೊಡ್ಕೊಂಡು ಹೋಗ್ಬಿಡ್ಬೇಕು, ಅದೇ ಅವರ ಮೈಂಡ್, ಟಾರ್ಗೆಟ್, ಅವರ ಒಂದು ಏಮ್, ಗುರಿ। ಆಮೆನ್, ಹಲ್ಲೆಲೂಯಾ। ಆತರ ನಮ್ಮ ಚರ್ಚಲ್ಲಿ ಒಂದು 15 ಜನ, ಇನ್ನೊಂದು ಗ್ರೂಪ್ ಒಂದು 15 ಜನ, 30 ಜನ ದುರ್ಬೋಧನೆಯಲ್ಲಿ ಹೋದ್ರು। सैतान बोधने देवुಗಳ ಹತ್ರ ಮಾತಾಡ್ತವ್ರು ಹೋದ್ರು। हमारे चर्च में से 30 आदमी चला गया। 30 ಜನ ಬೇಜಾರಾಯ್ತು ನಮ್ಗೆ, 30 ಆದ್ಮಿ ಅವ್ರು ಬಂದು ಹೇಳಿದ್ರು, ಇನ್ನೊಂದು ಗ್ರೂಪ್ ಬೇರೆ, ಪರಿಶುದ್ಧಾತ್ಮ ಇಲ್ಲ, ಅನ್ಯ ಭಾಷೆ ಇಲ್ಲ, ಅದ್ಭುತಗಳಿಲ್ಲ, ದೆವ್ವಗಳಿಲ್ಲ, ಅದೊಂದು ಗ್ರೂಪ್। ಅವರೊಂದು 18 ಜನನ ಆ ಸಹೋದರ ಕರ್ಕೊಂಡೋದ। ಆಮೆನ್, ಹಲ್ಲೆಲೂಯಾ। ದೆವ್ವಗಳ ಬೋಧನೆ ಕೇಳಿದ್ರೆ, ದೆವ್ವಗಳ ಹತ್ರಕ್ಕೆ ಹೋದ್ರೆ ಅದು ಪರಲೋಕ ಕಳಿಸಿದ, ನರಕ ಕಳಿಸಿದ? ಮಾತಾಡಿ ಎಲ್ಲಾರು। ದೆವ್ವಗಳ ಬೋಧನೆ ಕೇಳಿದ್ರೆ ಎಲ್ಲಿಗೆ ಹೋಗ್ತೀರಾ? ನರಕಕ್ಕೆ ಹೋಗ್ತೀರಾ। ಹುಷಾ, ಚೆನ್ನಾಗಿ ಬೈಬಲ್ ಓದ್ಕೊಳ್ಳಿ, ಚೆನ್ನಾಗಿ ಪ್ರೇರಣೆಲಿ, ಚೆನ್ನಾಗಿ ನಂಬಿಕೆಯಲ್ಲಿ ಬೆಳೀರಿ ಅಂತವ್ರು ಬಂದ್ರೆ ನೀವೇ ಅವ್ರ ಬಾಯನ್ನ ಕಟ್ಟಿ, ಅವ್ರು ಹಾಕೋ ಮಾತುಗಳಿಗೆ, ಅವ್ರು ಹಾಕೋ ಕ್ವಶನ್ಗಳಿಗೆ ಉತ್ತರ ಕೊಟ್ಟು ನೀವೇ ಓಡಿಸ್ತೀರಿ ಅವ್ರನ್ನ। ನಿಮ್ ಪಾಸ್ಟರ್ ಬರೋದು ಬೇಕಾಗಿಲ್ಲ, ನಿಮ್ ಬೋಧಕರು ಬರೋದು ಬೇಕಾಗಿಲ್ಲ, ನೀವೇ ಅವ್ರನ್ನ ಎಟ್ಟಿ ಮೆಟ್ಟಿ ಕಳಿಸ್ಬಿಡ್ತೀರಾ। ऐसे वाला आपका घर को आएगा, रास्ते में मिलेगा, अभी बाइबल पकड़ के जाएगा, पास आके प्रेज लॉर्ड बोलते, अच्छे से बात करते। एक बार हमारा चर्च को आ जाओ, बोलते ऐसे ऐसे बोलते, ऐसे ऐसे आपका पास्टर आपको नहीं दिखाया, इतने सीक्रेट है, इतने बड़ा बड़ा सीक्रेट है, आपको नहीं दिखाया, आपका पास्टर आपको बहुत नष्ट कर रहे, आपको सच नहीं बताया आपका पास्टर, ऐसे बोलते झूठ वाला। ನಿಮ್ಮ ಪಾಸ್ಟರ್ ಸತ್ಯನ ಹೇಳ್ಕೊಟ್ಟಿಲ್ಲ, ಆಮೇಲೆ ತುಂಬಾ ಮುಚ್ಚಿಟ್ ಬಿಟ್ಟಿದ್ದಾರೆ ಅಂತ ಬರ್ತಾರೆ ನಿಮ್ಮ ಹತ್ರ। ಹುಷಾರಾಗಿ ಏನ್ ಮಾಡ್ತಿದ್ದಂತ ಅದು ನಿಮ್ಮನ್ನ दुर्बोधन क्या करते हैं आपको? हाँ, प्रभु विश्वास से दूर देगा, ಕ್ರಿಸ್ತ ನಂಬಿಕೆಯನ್ನ ಕಳ್ಕೊಳ್ತೀವಿ। ಆಮೆನ್, हालेलुया। हुशारागी, अच्छे से बाइबल पढ़ो, अच्छे से प्रार्थना करो, बहुत बड़ा विश्वास में खड़ा हो। ऐसा वाला आने तो वो बात करने के समय में, वो बोलने के समय में आपको पता होता वो झूठ आदमी है, वो झूठ पास्टर है, वो झूठ क्रिश्चियन है, आपको पता हो जाएगा। ऐसा तक आप स्ट्रांग रहना। हमें नहीं तो इसके पीछे आप चला जाएगा। ओ बहुत अच्छे से बोलते ना, कितने प्यार से बोलते, हमारे पास हमेशा गुस्से से बोलते, ये देखो कितने प्यार से बोलते, ऐसा इमेजिन करें, हमारा माइंड को कैप्चर कर ले।
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಇಬ್ಬರು ತಂದೆ ಇದ್ದಾರೆ, दो पिता है. एक पिता कंडीशन करते, मिस्टेक करने तो मारते, बहुत कटनी से बोलते. और एक पिता है, वो बच्चे को फ्रीडम दे दिया, कुछ भी नहीं बोलते, कोई मिस्टेक करने तो इसको कुछ भी नहीं मारते, नहीं डांटते, इसको कंडीशन नहीं रखा, फ्री इसे छोड़ दिया. ಇಬ್ಬರು ತಂದೆಗಳಿದ್ದಾರೆ. ಒಂದು ತಂದೆ ತನ್ನ ಮಗನನ್ನ ಕಂಡೀಷನ್ ಆಗಿ ಕಟ್ನಿಟ್ಟಾಗಿ ತಪ್ಪು ಮಾಡದೆ ಗದರಿಸ್ತಾ ಹೊಡಿತಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಇನ್ನೊಬ್ಬ ತಂದೆ ಮಗನನ್ನ ಫ್ರೀಯಾಗಿ ಬಿಟ್ಟಿದ್ದಾನೆ. ಇಷ್ಟ ಬಂದಾಗ ಹೋಗ್ ಮಗನೆ, ಎಲ್ಲಿ ಬೇಕಾದ್ರೂ ಹೋಗ್ ಮಗನೆ, ಏನ್ ಬೇಕಾದ್ರೂ ಮಾಡ್ ಮಗನೆ, ನಾನು ಕೇಳಲ್ಲ, ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಿ. ಯಾವ ತಂದೆ ಒಳ್ಳೆಯವನು? ಗದರಿಸಿ ತಂದೆ ಒಳ್ಳೆಯವನು. ತನ್ನ ಮಗ ನನ್ನ ಮುಂದೆ ಇರ್ಬೇಕು, ನನ್ನ ಕೈಯಲ್ಲಿ ಇರ್ಬೇಕು, ಏನ್ ಮಿಸ್ಟೇಕ್ ಸಿಕ್ಕಾಕೊಂಬಾರ್ದು, ಸ್ಟೇಷನ್ಗೆ ಹೋಗ್ಬಾರ್ದು, ಹಾಸ್ಪಿಟಲ್ ರೋಡಲ್ಲಿ ಬಿದ್ದು ಅಡ್ಮಿಟ್ ಆಗ್ಬಾರ್ದು, ಕುಡುಕನ ಆಗ್ಬಾರ್ದು, ಡ್ರಗ್ಸ್ ಅಡಿಕ್ಟರ್ ಆಗ್ಬಾರ್ದು. ನನ್ನ ಮಗ ಭಯಭಕ್ತಿಯಲ್ಲಿದ್ರೆ ಆಚೆ ಹೋಗಿ ನಮ್ಮಪ್ಪ ಬೈತಾನಪ್ಪ ಅಂತ ಭಯದಿಂದ ಮನೆಗೆ ಬರ್ತಾನೆ. ಭಯ ಇಲ್ಲಿರೋ ಮಗ ಮನೆಗೆ ಬಂದ್ರೆ ಬಂದ, ಇಲ್ಲಂದ್ರೆ ಇಲ್ಲ. ಆಮೆನ್, ಹಲ್ಲೆಲೂಯಾ, ಕರೆಕ್ಟ್ ಅಲ್ವಾ? ಎಲ್ಲ ತಪ್ಪು ಮಾಡ್ತಾನೆ, ಎಲ್ಲ ಮಿಸ್ಟೇಕ್. ಒಂದು ದಿನ ಅವರಪ್ಪ ಸಾವು ಹೋಗ್ಬೇಕಾಗುತ್ತೆ, ಮಗನಿಗೆ ಮಣ್ಣಾಗ್ಬೇಕಾಗುತ್ತೆ. ಮಗನಿಗೆ ಏನಾಗ್ಬೇಕಾಗುತ್ತೆ? ಮಣ್ಣಾಗ್ಬೇಕಾಗುತ್ತೆ. ಫ್ರೀಡಮ್ ಕೊಟ್ಟಿರೋ ತಂದೆ ಇಲ್ಲ ಹಾಸ್ಪಿಟಲ್ ಹೋಗಿ ನೋಡ್ಬೇಕಾಗುತ್ತೆ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ದುಡ್ಡು ಎತ್ಕೊಂಡೋಗಿ ಬಿಡಿಸ್ಕೊಳಕ್ ಹೋಗ್ಬೇಕಾಗುತ್ತೆ. ಯಾಕಿದೆ ಹೇಳಿ ನೋಡೋಣ ಇಬ್ರು ತಂದೆ ಬಗ್ಗೆ. ಗದರಿಸೋ ಪಾಸ್ಟ್ಗೆ ವಿಶ್ವಾಸಿಗಳ ಮೇಲೆ ಪ್ರೀತಿ, ವಿಶ್ವಾಸಿಗಳಿಗೆ ಅವ್ರು ನರಕಕ್ಕೆ ಹೋಗ್ಬಾರ್ದು, ನನ್ನ ಜೊತೆ ಪರಲೋಕ ಹೋಗ್ಬಾರ್ದು ಅಂತ ಪ್ರೀತಿ ಗದರಿಸ್ತಾನೆ. ಆಮೆನ್. ಸ್ಮೂತ್ ಆಗಿ ಹೇಳ್ತಾನಲ್ಲ, ಏನ್ ಪಾಪ ಮಾಡೋದು ಪರವಾಗಿಲ್ಲ, ಮಾಡು, ಏನ್ ಅದೆಲ್ಲ ತಪ್ಪಿಲ್ಲ, ಅದೆಲ್ಲ ಏನಿಲ್ಲ, ಅದೆಲ್ಲ ತಿನ್ಬೋದು, ಅಲ್ಲೆಲ್ಲ ಹೋಗ್ಬೋದು, ಏನನ್ನ ಮಾಡು ಪರವಾಗಿಲ್ಲ, ನೀನ್ ಚರ್ಚಿಗೆ ಬಂದು ಕಾಣಿಗೆ ಕೊಟ್ಬಿಟ್ರೆ ಸಾಕು, ಚರ್ಚ್ ಎಲ್ಲ ಫುಲ್ ಆಗಿದ್ರೆ ಸಾಕು ಅಂತಾನೆ ಇನ್ನೊಂದು ಫಾಸ್ಟ್. ಅವ್ನು ಗದರಿಸಿ ಬೇರೆ ಕಡೆ ಹೋಗ್ಬಿಡ್ತಾರೆ, ಅವ್ರು ಗದರಿಸಿ ಬೇರೆ ಚರ್ಚ್ಗೆ ಹೋಗ್ಬಿಡ್ತಾರೆ, ಗದರಿಸಲ್ಲ ಫಾಸ್ಟ್. ಆಮೇಲೆ ಏನು ಎಲ್ಲಿ ಹೋಗ್ಬೇಕು? ದಿನ ನರಕಕ್ಕೆ ಹೋಗ್ತಾನೆ. ಆ ಪಾಸ್ಟರ್ ನರಕಕ್ಕೆ ಹೋಗ್ತಾನೆ, ಆ ವಿಶ್ವಾಸಿನೂ ನರಕಕ್ಕೆ ಹೋಗ್ತಾನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ವಾಕ್ಯದಲ್ಲಿ ಖಂಡಿಸೋದಂತೆ. ವಾಕ್ಯದಲ್ಲಿ ಏನಿದೆ? ಖಂಡಿಸು. ಏನಂತ? ಖಂಡಿಸು. ತಪ್ಪು ಮಾಡಿದ್ರೆ ಬೈ, ಗದರಿಸು. ವಾಕ್ಯದಲ್ಲಿ ಖಂಡನೆ ಇದೆ, ವಾಕ್ಯದಲ್ಲಿ ಗದರಿಸು, ವಾಕ್ಯದಲ್ಲಿ ತಟ್ಟು. ಆಮೆನ್, ಹಲ್ಲೆಲೂಯಾ. ಓದಿ ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ. ಮತ್ತಾಯ 24:4-5, ಮ್ಯಾಥ್ಯೂ ಚಾಪ್ಟರ್ 24 4-5, मत्ती 24 अध्याय 4-5 वचन. ಓದಿ ಬೇಗ ಓದಿ. ನಮಗೆ ಏನು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನ ಮೋಸ ಮಾಡ್ತಾರೆ ನೋಡ್ಕೊಳ್ಳಿ, ಹುಷಾರು. ಆಮೇಲೆ ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನ ಎತ್ಕೊಂಡು ನಾನು ಕ್ರಿಸ್ತನು ಅಂತ ಹೇಳಿ ಆಗೋ ಏನಾದ್ರು ಹೇಳಿ, ಎಲ್ಲರನ್ನ ಮೋಸ. ಯಾಕೆ ಮೋಸ ಹೋಗುದು? क्या वजह का? मैं मसीह बोल के आएगा, मैं ये जीसस क्राइस्ट, मैं ये यीशु मसीह, मैं ये जीसस, नाने क्रिस्टनो, नाने येसु, नाने सेकंड कमिंग, मैं दूसरा आने वाला यीशु मसीह. हमें बहुत आदमी आपका पास आएगा. आदमी को विश्वास मत करो, आदमी को आराधना मत करो, आदमी को आराधना गाना मत बजाओ, आत मत बजाओ. ಮನುಷ್ಯರನ್ನ ಆರಾಧಿಸಬೇಡಿ. ಮನುಷ್ಯರನ್ನ ಯಾವ ಪಾಸ್ಟರ್ನು ಕೂಡ ಯೇಸು ಅನ್ನಬೇಡಿ. ಯಾವ ಪಾಸ್ಟರ್ ಕೂಡ ಯೇಸು ಕ್ರಿಸ್ತನಾಗೋದಕ್ಕೆ ಸಾಧ್ಯ ಇಲ್ಲ.
ಯಾವ ಪಾಸ್ಟ್ರೇ ಆಗಲಿ, ಯಾವ ಮನುಷ್ಯನೇ ಆಗಲಿ, ನಾನು ಯೇಸು, ನಾನು ಯೇಸು, ನಾನು ಯೇಸು ಸ್ವಾಮಿ, ನಾನು ಜೀಸಸ್ ಕ್ರೈಸ್ಟ್ ಅಂತ ನಿಮ್ಮ ಹತ್ರ ಬಂದ್ರೆ ಒಪ್ಪಬೇಡಿ, ಮೋಸ ಹೋಗ್ತೀರಾ. ಒರಿಜಿನಲ್ ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾನೆ, ದೇವರ ಬಲಗಳಲ್ಲಿದ್ದಾನೆ, ತಂದೆಯ ಮಹಿಮೆಯೊಂದಿಗೆ, ಆಮೆನ್, ದೇವ ದೂತರ ಶಬ್ದದೊಂದಿಗೆ, ತುಂತುರಿ ಶಬ್ದದೊಂದಿಗೆ ಈ ಭೂಮಿಗೆ ಇಳಿದು ಬರ್ತಾನೆ, ಸಭೆಯನ್ನು ಎತ್ಕೊಳ್ಳೋದು. ಆತನು ಒರಿಜಿನಲ್ ಯೇಸು स्वामी, ओरिजिनल यीशु मसीह पिता परमेश्वर का दाहिने का साइड में बैठा, चर्च के लिए आने वाली था वो यीशु मसीह. हम सभी कोई यीशु मसीह नहीं है, मनुष्य है. मनुष्य आके बोलते मैं मसीह, मैं यीशु मसीह, मैं परमेश्वर, मेरे को धन्यवाद करो, मेरे को आराधना करो, मेरे को नमस्कार करो, बोलते आदमी. ऐसे बोलते आजकल है. अभी तक 2000 साल में 900 आदमी ऐसा आया, 900 आदमी मैं ये मसीह, मैं ये मसीह, ನಾನೇ ಯೇಸು, ನಾನೇ ಯೇಸು ಅಂತ 900 ಜನ ಬಂದಿದ್ದಾರೆ. ಈಗ ಪ್ರಪಂಚದಲ್ಲಿ 14 ಜನ ಇದ್ದಾರೆ. ಎಷ್ಟು ಜನ? ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನೇ ಯೇಸು. 14 आदमी है अभी प्रेजेंटली, 14 आदमी बोलते मैं ये मसीह. इसका पीछे जाने तो क्या हो जाएगा बोलते वचन, 6 वचन, 5 वचन. क्योंकि बहुत से ऐसे होंगे जो मेरे नाम से आकर कहेंगे मैं मसीहा हूं. हाँ, जोर से पढ़ो ब्रदर. बहुतों को भरमाएंगे. हाँ, लड़ाइयों की चर्चा सुनोगे तो घबरा नहीं. नहीं, वो दूसरा वचन. आदमी का 5 पढ़ो, 5 पढ़ो. क्योंकि बहुत से ऐसे होंगे जो मेरे नाम से आकर कहेंगे मैं मसीहा हूं. क्या हो जाएगा हमारा विश्वास? क्या होता है? हमें उत्साह, पहले वाला पैसा से नहीं रहना, सेकंड वाला झूठ पास्टर, झूठ बोधन, झूठ पास्टर, बात मत सुनो. तीसरा वाला मैं ये यीशु बोलने तो विश्वास मत करो. कोई पास्टर है तो परवाना, कितने बड़ा पास्टर है तो परवाना, कितने बड़ा बड़ा अद्भुत कर दे तुम्हारा आंख का ऊपर, आंख का बीच में अद्भुत करने तो मैं यीशु बोलते विश्वास मत करो. ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡ್ತಾರೆ, ನಾನೇ ಯೇಸು ಅಂತಾರೆ, ನಂಬೇಡಿ. ಆಮೇಲೆ ಏನಾಗ್ತೀರಾ? ಮೋಸ ಹೋಗ್ತೀರಾ. हमें एक आदमी तुम 50,000 देने दो और 50,000 देते बोलते, वो नहीं देते. क्या हुआ? क्या हो गया आपको? नष्ट हो जाएगा. 50,000 देने तो 50,000 मिलके देते बोलेगा. अभी 50,000 दे दो, 50,000 मिलके देते, 50,000 प्लस करके देते बोलते, वो नहीं देते. 50,000 पे लेके चला गया. आपको क्या हुआ? क्या हो गया आपको? धोखा हो गया, नष्ट हो गया. लॉस अलग बात, धोखा हो गया. धोखा मतलब हमें वो ये बात आती है. आदमी में क्रिस्टू बोले तो, आदमी में मसीह बोले तो इसका पीछे मत चलो. कोई पास्टर यीशु मसीह नहीं है, यीशु मसीह का सेवक है बस. ಯಾವ ಪಾಸ್ಟರು ಯೇಸು ಕ್ರಿಸ್ತನಲ್ಲ, ಯೇಸು ಕ್ರಿಸ್ತನ ಸೇವಕನಷ್ಟೇ. ಆಮೇಲೆ ಯಾವ ಪಾಸ್ಟರ್ನ ಬಂದು ನಾನೇ ಯೇಸು ಅಂತ ಯೂಟ್ಯೂಬ್ ಅಲ್ಲೇ ಆಗಲಿ, ಎಲ್ಲೇ ಯೂಟ್ಯೂಬ್, ಯಾರು ಯೂಟ್ಯೂಬ್ ನೋಡ್ತಾರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ಯಾರು ಮೆಸೇಜ್ಗಳಿದೆ ಅವ್ರ ಮೆಸೇಜ್ಗಳೆಲ್ಲ ಕೇಳಬೇಡಿ. ಆತ್ಮನಿಂದ ಮಾತಾಡೋ ಮೆಸೇಜ್ಗಳು ಅವುಗಳು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೆಸೇಜ್ಗಳು ಮಾತ್ರ ಫಾಲೋ ಮಾಡಿ. ಎಲ್ಲಾರು ಮೆಸೇಜ್ಗಳು ಕೇಳಬೇಡಿ. यूट्यूब ಅಲ್ಲಿ ಕೂಡ देवा माताड़ता है. यूट्यूब से द्वारा सातान का दुष्टात्मा बात कर रहे, सभी का मैसेज मत सुनो. हमें यूट्यूब ಅಲ್ಲಿ ಕೂಡ ಮಾತಾಡ್ತಾನೆ ಸೈತಾನ. ದೇವರು ಮಾತಾಡಿದ್ರೆ ದೇವರು ಎಲ್ಲಿರ್ತಾನೆ ಅಲ್ಲಿ ಇರ್ತಾನೆ ಸೈತಾನ. प्रभु किधर रहेगा वो सातान भी रहेगा एक टाइम तक. ಒಂದು ಟೈಮ್ ವರೆಗೂ ಅವನು ಅಲ್ಲಿ ಇರ್ತಾನೆ. ಹುಷಾರ್, ಜಾಗ್ರತೆ, ಎಚ್ಚರ. ಸೊ ಇಲ್ಲಿ ಏನಾಗ್ತದೆ ಅಂತ ಬಂದಿದೆ ವಾಕ್ಯ, ಮೋಸ ಹೋಗ್ತೀರಾ. ಹೇಳಿ ಎಲ್ಲರೂ ಮೋಸ ಹೋಗ್ತೀರಾ ಅಂತ. सभी लोग बोलो मैं धोखा हो जाएगा. हालेलुया. सो
पास्टर है, वो सेवक है, वो मशीन है। तीसरा वाला कौन सा? सभी लोग को हम मसीह मत बोलना। हालेलुया। यस, नेक्स्ट ओदी गलात्य 3:1, गलात्य 3:1, गलातियंस चैप्टर 3:1 आ ಓದು ಇಲ್ವಾ? ಓದಿ. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನ ಮೋಸಗೊಳಿಸಾರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಮುಂದೆನೆ ನಿಮ್ಮ ಕಣ್ಣೆದುರಿನಲ್ಲೇ वधिसलपट्टनल्लवे। सब मनेली ओद्ಕೊಳ್ಳಿ। घर में जाके पढ़ लो, पूरा थोड़ा नीचे तक पढ़ो और 6 वचन एक्स्ट्रा पढ़ो। घर में 6 ವಾಕ್ಯ ಎಕ್ಸ್ಟ್ರಾ ಓದ್ಕೊಳ್ಳಿ। ಮನೆಯಲ್ಲಿ ಕೆಳಗಡೆ ಹೋಗಿ ಏನಾಗಿದೆ, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ರಲ್ಲ, ಆ ಕಾಲದ ಜನ ಈ गलात्य चर्चಲ್ಲಿ ಇದ್ದಾರೆ। यीशु मसीह क्रूस में डाला ना, उस समय में थोड़ा आदमी गलात्य चर्च में। गलात्य वाला क्या हुआ? थोड़ा आदमी आके ये करना, वो करना, ये नहीं करना, ये नहीं करना, ये खाना नहीं खाना, ये नहीं खाना, शादी नहीं होना बोलते। मत सुनो, हमें थोड़ा कंडीशन रखते। शनिवार आराधना करना, संडे आराधना नहीं करना, व्हाइट कपड़ा डालना, कलर कपड़ा नहीं डालना। हमें ऐसा आदमी आएगा आपके पास, शादी नहीं होना, शादी नहीं करना। हमें हस्बैंड एंड वाइफ संतोष नहीं लेना ಕೆಲವರು ಬರ್ತಾರೆ। ಹಾಗೆ ಬಹಳ ಜನ ಮೋಸ ಹೋಗಿದ್ದಾರೆ। ವೈಟ್ ಬಟ್ಟೆನೇ ಹಾಕಬೇಕು, ಮದುವೆ ಆಗಬಾರ್ದು, ಗಂಡ ಹೆಂಡತಿ ಸೇರಬಾರ್ದು, ಈ ತರ ದುರ್ಬೋಧನೆಗಳೈತೆ। ವೈಟ್ ಬಟ್ಟೆ ಹಾಕಿದ್ರೆ ನಾವು ಪರಲೋಕಕ್ಕೆ ಹೋಗೋದು, ಶನಿವಾರನೇ ಆರಾಧನೆ ಮಾಡಬೇಕು, ಭಾನುವಾರ ಆರಾಧನೆ ಮಾಡಬಾರ್ದು, ಇಂತಿದ್ದದ್ದು ನಾವು ತಿನ್ನಬಾರ್ದು। ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ। ಸತ್ತೋರ್ಗೆ ಪ್ರೇಯರ್ ಮಾಡಿದ್ರೆ, ನಿಮ್ಮ ಅಪ್ಪ ಸತ್ತೋಗಿದಾರಲ್ಲ, ಅವ್ರು ಪ್ರೇಯರ್ ಮಾಡಿದ್ರೆ ಅವರು ನರಕದಿಂದ ಹಂಗೆ ಪರಲೋಕಕ್ಕೆ ಬಂದ್ಬಿಡ್ತಾರೆ। अर्थ हो गया हिंदी की। मर गए ना, वो रक्षण में नहीं आया, उद्धार में। इसका पापा इसका मम्मी मर गया, प्रभु को विश्वास नहीं किया, इसको प्रेयर करने तो नरक से डायरेक्ट स्वर्ग को आ जाएगा। आप इधर से प्रेयर करने ಇಂಥ ನೇಮ ನಿಷ್ಠೆಗಳನ್ನು ಬಂದಿದೆ ನೋಡ್ಕೊಳ್ಳಲು। ಅಲ್ಲಿ ಕೆಳಗಡೆ ಬಂದಿದೆ ನೇಮ ನಿಷ್ಠೆಗಳು ಏನಂತ ಬಂದಿದೆ? ನೇಮ ನಿಷ್ಠೆಗಳು ಅಂತಿದೆಯಾ? ಇಂಥವುಗಳ ನಿಮ್ಮ ಹತ್ರ ಯಾರನ್ನ ಎತ್ಕೊ ಬಂದ್ರೆ ಕೇಳಬೇಡಿ। ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ गॉड, हालेलुया। थोड़ा आदमी बोलते तुम बैप्टिज्म ले लिया ना, कितने पाप करो प्रभु लहू साफ कर देगा, कितने भी करो, जो भी करो। ಇಂಥ ಬೋಧನೆಗಳನ್ನ ಕೇಳಬೇಡಿ, ಮೋಸ ಹೋಗ್ತೀರ। ಏನಾಗ್ತೀರ? ಮೋಸ ಏನಾಗಿದೆ ನೋಡಿ। ಗಲಾತ್ಯ ಸಭೆದವರು ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನ ಮರಳು ಮಾಡಿದ್ದು? कौन आपको क्या? हाँ, मतलब पहले सच सुना, पहले विश्वास में था, पहले प्रभु में था, प्रभु से गिर गया वो लोग। आमीन, हालेलुया, आमीन। कौन आपको मोप किया? केयरफुल, आमीन। और एक पास्टर बोलते आमीन, एक फॉर्म फिलअप करो, इतने पैसा दे दो, तुम चर्च चलेगा, स्वर्ग चलेगा। अभी प्रेजेंट लिविंग ಇನ್ನೊಂದು ಪಾಸ್ಟ್ ಹೇಳ್ತಾರೆ, ಈ ಫಾರ್ಮ್ ಫಿಲಪ್ ಮಾಡಿ ಇಷ್ಟು ಅಮೌಂಟ್ ಕೊಡಿ, 1 ಲಕ್ಷ ರೂಪಾಯಿ, 8,000 ರೂಪಾಯಿ ಕೊಟ್ಟು ಈ ಫಾರಂ ಕೊಡ್ತೀನಿ, 8,000 ಕೊಟ್ಟರೆ ಈ ಫಾರಂ ಕೊಡ್ತಾರೆ। ಈಗ ಪ್ರೆಸೆಂಟ್ಲಿ ಈ ಫಾರಂ ಫಿಲಪ್ ಮಾಡಿದ್ರೆ ನೀವು ಡೈರೆಕ್ಟ್ ಪರಲೋಕಕ್ಕೆ ಹೋಗ್ಬಿಡ್ತೀರಾ, ನರಕ ಮಿಸ್ ಆಗುತ್ತೆ। ಆತರ ನಂಬೋರಿದ್ದಾರೆ, ಆತರ ದುಡ್ಡು 8,000 ಕೊಟ್ಟು ಫಾರಂ ಫಿಲಪ್ ಮಾಡಿ ಪಾಸ್ಟ್ ಕೈ ಕೊಟ್ಟು ನರಕಕ್ಕೆ ಹೋಗೋರು ಈಗಲೂ ಇದ್ದಾರೆ। ಇಂಥವೆಲ್ಲ ನಂಬೇಡಿ। ಇನ್ನೊಂದು ಪಾಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಇನ್ನೊಂದು ಪಾಸ್ಟ್ ನಮ್ಮ ಚರ್ಚಿಗೆ ಬಂದ್ರೆ ಮಾತ್ರ ಪರಲೋಕಕ್ಕೆ ಹೋಗೋದು, मेरा चर्च को आने को स्वर्ग पहुंचेगा, नहीं तो नहीं पहुंचेगा, ऐसा बोलते और एक पास्टर।
ಆಮೇಲೆ ಬಟ್ಟೆ ಏನ್ ಹಾಕೋದು ನಾವು? मानो मुझकोड़े कपड़े क्यों डालते हैं? हमारा शरीर को कवर करने के लिए। उसमें व्हाइट कपड़ा, ब्लैक कपड़ा, हालेलुया, कुछ भी नहीं। आमीन। मैं कभी भी आपको ऐसा वाला में नहीं बोलेगा। मैं बोलते अच्छे से वही कपड़ा डालो, आधा आधा कपड़ा मत डालो। आमीन। ಮರ್ಯಾದೆ से कपड़े डालो। ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ, ನೀವು ಯಾವ ಕಲರ್ ಬಟ್ಟೆಯನ್ನ ಹಾಕೊಳ್ಳಿ, ನಿಮ್ ಚಾಯ್ಸ್. ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ब्रदर्स ಆಗ್ಲಿ ಸಿಸ್ಟರ್ಸ್ ಆಗ್ಲಿ, ब्रदर्स हो तो परवाना सिस्टर्स, पूरा कपड़ा डालो, अच्छा से कपड़ा डालो, अट्रैक्ट कपड़ा मत डालो, अट्रैक्ट ಆಗೋ ಬಟ್ಟೆಗಳನ್ನ ಹಾಕಬೇಕು. ಆಮೇಲೆ ನೀವು ಪಾಪ ಮಾಡ್ತೀರಾ, ಅವರು ಪಾಪ ಮಾಡ್ತಾರೆ. ನೀವು नरक होगा, और नरक होते हैं। आप भी नरक जाएगा, वो भी नरक जाएगा। हमें इंत नियम निष्ठೆಗಳು ಇಲ್ಲ. ಇವುಗಳನ್ನ ಬಿಟ್ಟು ನೀವು ನಂಬಿಕೆನ ಬಿಟ್ಟು ಈ ಪಾಸ್ಟ್ ಹೇಳೋ ಸಿಸ್ಟಮ್ಗಳು ಇವೆಲ್ಲ ಮಾಡಿದ್ರೆ ಖಂಡಿತ ಹೋಗಲ್ಲ. और एक पास्ट देखा, इसका पैर दूध में धुले तो स्वर्ग जाएगा. ಅವ್ರ ಕಾಲುಗಳು ಇನ್ನೊಂದು ಪಾಸ್ಟ್ ಇದ್ದಾರೆ, ಅವ್ರ ಕಾಲುಗಳನ್ನ ನೀವು ಹಾಲಲ್ಲಿ ತೊಳೆದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀರ. ಆಮೇಲೆ ಹುಷಾರ್, ಜಾಗ್ರತೆ, ಕೇರ್ಫುಲ್. ಆಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ. ಒಳ್ಳೆ ಪಾಸ್ಟ್ಗೆ ನೀವು ಬ್ಯಾಗ್ ಎತ್ಕೊಂಡು ಹೋಗೋದು, ಅವ್ರಿಗೆ ಡ್ರೈವಿಂಗ್ ಮಾಡೋದು, ಅವ್ರಿಗೆ ನೀರು ತಂದು ಕೊಡೋದು, ಅವ್ರಿಗೆ ಊಟ ತಂದು ಕೊಡೋದು, ಅವ್ರ ಮನೆಗೆ ಬೇಕಾಗಿರೋ ತಂದು ಕೊಟ್ಟು ನೀನು ವಾಕ್ಯದಲ್ಲಿ ನಡೆದಿಲ್ಲ ಅಂದ್ರೆ ನಿನ್ಗೇನು ಪರಲೋಕ ಕೊಡಲ್ಲ. ಒಳ್ಳೆ ಪಾಸ್ಟಿಗೆ ಸಹಾಯ ಮಾಡಿದಾನಲ್ಲ, ನಮ್ಮ ಶಿಷ್ಯನ ಹೊರಗಡೆ ಬಿಟ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ಕೇಳ, ನಡ್ಕೋಬೇಕು. ಏನ್ ಮಾಡ್ಬೇಕು? ವಾಕ್ಯದಲ್ಲಿ ನಡ್ಕೋಬೇಕು. वचन में अच्छा से पकड़ना। अच्छा पास्ट को इसको ड्राइविंग किया, इसको खाना खिलाया, इसको पानी दिया, इसको बैग पकड़ के किधर जाने तो पीछे पीछे दौड़ा, स्वर्ग नहीं देते. वचन से जाना, वाक्य प्रकार होದ್ರೆ ಮಾತ್ರ. आमीन, हालेलुया. अरे इनको घर में जाके पढ़ो, सिस्टम ಎಲ್ಲ ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. हालेलुया, आमीन. स्थान नहीं किया तो परवाना, चर्च को आ जाओ. कभी कभी स्थान नहीं करने के लिए नहीं हुआ, आ जाओ, परवाना. अच्छा है, कभी ठीक है, स्थान करके अच्छा कपड़ा पहन के आओ. स्थान करने के लिए नहीं होता ना, परवाना आ जाओ. प्रभु आपका आत्मा देखते, प्रभु आपका आत्मा देखते. ದೇವರು ನಿಮ್ಮ ಆತ್ಮವನ್ನ ನೋಡ್ತಾನೆ. ಸ್ನಾನ ಮಾಡಿಲ್ಲ, ಅಲ್ಲುಜ್ಜಿಲ್ಲ, ತಲೆ ಬಾಚಿಲ್ಲ, ಪೌಡರ್ ಹಾಕಿಲ್ಲ, ಕ್ರೀಮ್ ಹಾಕಿಲ್ಲ, ನೀನ್ ನಡ್ಕೊಂಡ್ ಬರ್ತೀಯ, ನೀನ್ ಸೈಕಲ್ ಅಲ್ಲಿ ಬರ್ತೀಯ, ಇವೆಲ್ಲ ದೇವ್ರು ನೋಡಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೋ ಈ ನೇಮ ನಿಷ್ಠೆಗಳು. ಇನ್ನೊಂದು ಲೇಡಿನ ನಾನು ನೋಡಿದ್ದೀನಿ. ಒಂದಿನ ಚರ್ಚಿಗೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಮ್ಮ ತಪ್ಪು ಕಾಣಿಕೆ ಕೊಡ್ತಾ ಇದ್ರು. ಏನ್ ಕಾಣಿಕೆ ಅರ್ಥ ಆಗಿಲ್ಲ. ತಪ್ಪು ಕಾಣಿಕೆ ಅಂತ ಹೇಳಿ ಎಲ್ಲರೂ, तप कानिके मीन्स एक हफ्ता नहीं आएगा, अब एक हफ्ता आएगा, ये हफ्ता नहीं आए ना, इसका पैसा डाल देना इसका. हाँ, पिछले हफ्ता नहीं आए ना चर्च को, इसको ऑफरिंग दे देगा प्रभु को. ಇದೆಲ್ಲ ನಮ್ಗೆ ಆ ತರ ಏನಿಲ್ಲ. ಆ ತರ ಆಫರಿಂಗ್ ನ ದೇವ್ರು ತಗೊಳ್ಳೋದು ಇಲ್ಲ. ನೀನ್ ಚರ್ಚಿಗೆ ಬರೋದೇ ಬೇಕು. ಏನ್ ಬೇಕು? ಚರ್ಚಿಗೆ ಬಂದು ವಾಕ್ಯ ಕೇಳೋದೇ ಬೇಕು. ಚರ್ಚಿಗೆ ಬಂದು ಆರಾಧನೆ ಮಾಡೋದೇ ದೇವ್ರು ಬೇಕು. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಆ ಅಮ್ಮ ಏನ್ ಮಾಡಿದ್ರು, ಒಂದು ವಾರ ಬಂದಿಲ್ಲ ಅಂದ್ರೆ ನಾನೊಂದ್ಸರಿ ವಾರ ಕರೆಕ್ಟಾಗಿ ಹೋಗ್ತಾ ಇದ್ದೆ. ನನ್ಗೊಂದ್ಸರಿ ಆ ಅಮ್ಮ ಕಾಸು ಕೊಟ್ಲು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ, ಇದು ಎತ್ಕೊಂಡು ಹೋಗಿ ಹಾಕ್ಬಿಡಿ, ನಾನು ಹೋದ ವಾರ ಬಂದಿಲ್ಲ, ಅದಕ್ಕೆ ಇದು ಕಾಣಿಕೆ, ಈ ವಾರ ಕೂಡ ಬರಲ್ಲ, ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ನಾನು ಈಸ್ಕೊಳ್ಳಿ, ನಾನು ತಗೊಳ್ಳಿಲ್ಲ. ಅವ್ರ ಹೆಸರು ಹೇಳೋದು ಬೇಡ, ಕೇಳಿ. ಅಮ್ಮ ಬಲೆ ಕ್ರಿಸ್ತು ಅಮ್ಮ ಒಂಥರ ಪಾಸ್ಟು, ಒಂಥರ ಮಂತ್ರವಾದಿ ಅವನು. ಹಲ್ಲೆಲೂಯಾ. ಎರಡು ಇದ್ದಾರೆ. ಹಲ್ಲೆಲೂಯಾ. ಆ ನೇಮ ನಿಷ್ಠೆಗಳು
ಕರೆಕ್ಟ್ ಆಗಿ ಕಾಣಿಕೆ ಕೊಟ್ಬಿಟ್ರೆ, ಕರೆಕ್ಟ್ ಆಗಿ ಚರ್ಚ್ಗೆ ಹೋಗ್ಬಿಟ್ರೆ ನಾವು ಪರಲೋಕಕ್ಕೆ ಹೋಗ್ಬಿಡ್ತೀರಿ ಅಲ್ಲ. ಕರೆಕ್ಟ್ ಆಗಿ ನಡ್ಕೋಬೇಕು ವಾಕ್ಯದಲ್ಲಿ. ಏನೇನು वाक्यದಲ್ಲಿ ಕರೆಕ್ಟ್ ಆಗಿ ನಡ್ಕೋಬೇಕು. वचन में बराबर रहना, ऐसा बोला प्रभु का बात जाएगा. बिना पाप आदमी प्रभु का बात जाएगा. हमें बिना पाप आदमी, बिना हल्का आदमी प्रभु का बात जाएगा. पत्ने बस एक बार नहीं है तो इसको ऑफरिंग देने तो प्रभु हमको माफ कर देगा, मैं कुछ पाप करके पैसा देने तो प्रभु माफ कर देगा. ये रोमन कैथलिक और इधर है, और रोमन कैथलिक वाला ऐसा करते देखा, रोशनी मारता इर्ತಾರೆ. ಅದೆಲ್ಲ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪಾಪ ಮಾಡ್ಬಿಟ್ಟು ಪಾದ್ರಿ ಇರ್ತಾರಲ್ಲ, ಅವ್ರು ಒಂದ್ ಹತ್ರ ಕೂತಿರ್ತಾರೆ, ಅವ್ರಿಗೆ ಹಿಂಗ್ ಕಾಣಿಕೆ ಕೊಟ್ಬಿಟ್ಟು ನಾನು ಈ ಪಾಪ ಮಾಡಿದ್ದೀನಿ, ಇದನ್ನೆಲ್ಲ ಕ್ಷಮಿಸ್ಬಿಡು ಅಪ್ಪ ಅಂತ ಅವ್ರಿಗೆ ಹೇಳ್ತಾರೆ, ಮನುಷ್ಯರಿಗೆ. ಅವೆಲ್ಲ ಕಾಪಾಡ ಅಂತವೆಲ್ಲ ನೀವು ನಂಬಿದ್ರೆ ಅವೆಲ್ಲ ನಿಮ್ಮನ್ನ ಪರಲೋಕ ಜಾಗದಲ್ಲಿ ನರಕ ಕರ್ಕೊಂಡು ಹೋಗ್ತಾರೆ. मनुष्य पाप क्षमिसला, मनुष्य पाप माफ नहीं करेगा. रोमन कैथलिक में वो सिस्टम है, पादरी का पैसा देके मैं ऐसा पाप कर दिया, ऐसा अत्याचार कर दिया, ऐसा झूठ बोल दिया, ऐसा मेरा मम्मी को धोखा दे दिया, मेरा पति को ऐसा मैं कर दिया, मेरे को माफ कर दो, ऐसा पैसा दे देगा पास्टर का पास. रोमन कैथलिक वाला नो, ऐसा सभी बाइबल में नहीं, ऐसा नहीं लिखा. ಇದ್ಯಾವುದು ಬೈಬಲ್ ಅಲ್ಲಿ ಬರೆದಿಲ್ಲ. ಒಂದು ವಾರ ಬಂದಿಲ್ಲ ಅಂದ್ರೆ ತಪ್ಪು ಕಾಣಿಕೆ ಕೊಟ್ಬಿಡು, ನೀನು ಕ್ಷಮಿಸಿ, ಆ ಕಡೆ ಜಂಪ್ ಮಾಡಿಸ್ಬಿಡ್ತಾನೆ, ದೇವ್ರು ಬಂದು ಹಿಂಗೆ ಎಗರಿಸ್ಬಿಡ್ತಾನೆ, ಎಲ್ಲ ಇಲ್ಲ. ಅಂತವೆಲ್ಲ ಬಿಟ್ಬಿಡಿ. ಲಾಸ್ಟ್ ಇನ್ನೊಂದು ವಾಕ್ಯ ಓದಿ, 1 ಕೊರಿಂಥ 6:14-16, 1 ಕೊರಿಂಥ 6:14-16, 1 Corinthians chapter 6:14-16, 2 Corinthians 2 कोरियन का 6 अध्याय 14-16, 2 Corinthians chapter 6:14-16, 2 ಕೊರಿಂಥ 6ನೇ ಅಧ್ಯಾಯ 14-16. ನೀವು ಯಾರ ಜೊತೆ ಸಿಸ್ಟರ್ ಬ್ರದರ್ ತಲೆ ಎತ್ತಿ ಎಲ್ಲರೂ, ಎಷ್ಟು ಮಂದಿ ಅನ್ಯ ಜನಗಳ ಜೊತೆ ಚರ್ಚ್ಗೆ ಹೋಗ್ತಿರೋ ಜೊತೆ ಸಂಬಂಧಗಳು ಇಟ್ಕೊಂಡಿದ್ದೀರಾ? ಜೊತೆಲಿ ಕೂತ್ಕೊಳ್ಳೋದು, ನಡೆಯೋದು, ಮಾತಾಡೋದು, ಅವ್ರು ಮಾಡಿದ್ರೆ ನೀವು ಮಾಡೋದು, ಅವ್ರು ನೋಡಿದ್ರೆ ನೀವು ನೋಡೋದು, ಅವ್ರು ಆಡಿದ ಮಾತುಗಳು ನೀವು ಆಡೋದು, ಅವ್ರ ಜೊತೆಲೇ ಟೈಮ್ ಪಾಸ್. ಬಂದಿದ ತಕ್ಷಣ, ಕೆಲಸ ಮುಗ್ದಿದ ತಕ್ಷಣ ಅಂತವ್ರ ಹತ್ರ ಹೋಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ? ನೋಡಲ್ಲಿ ಹೇಳ್ತಾ ಇದಾರೆ ದೇವರು, ಅವ್ರು ಯಾರೇ ಆಗಿರ್ಲಿ, ಅವ್ರ ಎಂತಾರೇ ಆಗಿರ್ಲಿ, ನೋಡಿ ಏನ್ ಹೇಳ್ತಾ ಇದ್ದಾನೆ ಕೇಳು. ಏನಾಗ್ತೀಯ ನೀನ್ ಗೊತ್ತಾ? ಕ್ರಿಸ್ತ ನಂಬಿಕೆಯಲ್ಲಿ ಬಿದ್ದೋಗ್ತೀಯ. ಓದಪ್ಪ, ಫಾಸ್ಟ್ ಓದಪ್ಪ. ನೀವು ದೇವ್ರ ನಂಬಿರೋರ ಜೊತೆ ಸೇರಿ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ? ಯಾಕೆ ಅವ್ರ ಜೊತೆ ಕುತ್ಕೊಂಡು ಮಾತುಕತೆಗಳಾಡ್ತೀರಾ? इसके साथ में बैठ के क्यों बात करते हैं? विश्वास अविश्वासी आदमी है ना, बिना विश्वास आदमी है ना, हमारा प्रभु को विश्वास नहीं किया ना, इसके पास क्यों टाइम पास करते हैं? 1-2 वाला नीनु धर्म और अधर्म, तुम धर्म में वो अधर्म में, इसके साथ में क्यों आप बैठते? 3 वाला ಮೂರನೇದು, ನೀನ್ ಬೆಳಕು, ಅವ್ರು ಕತ್ತಲೆ ಜೊತೆ ನೀನು ಹೋಗಿ ಯಾಕೆ ಕುತ್ಕೊಂಡು ಸೇರಿ ನಡೀತೀಯ? वो अन्य आदमी, बिना विश्वास आदमी अंधेरा है, तुम उजाला, तुम ज्योति है, तो अंधेरे का साथ में क्यों इजोड़ गया? 4ನೇದು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನೀನು ಕ್ರಿಸ್ತನು. ಆಮೆನ್. ನೀನು ಕ್ರಿಸ್ತ ಮನುಷ್ಯ, ನೀನು ಕ್ರಿಸ್ತ ಮಗು. आमेन. अन्य शैतान मकलू, इसके साथ में क्यों जाते हैं आपको? अब सुन लो, आप उधर थोड़ा एडजस्ट कर दो. इजट क्यों होता? और विश्वास आदमी को अविश्वास आदमी को क्या संबंध? ನಂಬಿದವರಿಗೂ ನಮ್ಮದೇ ಇರೋರಿಗೆ ಏನು ವ್ಯತ್ಯಾಸ, ಸಂಬಂಧ ಏನ್? ಫ್ರೆಂಡ್ಶಿಪ್, ಏನ್ ರಿಲೇಷನ್? ಆಮೆನ್. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ, ನೀನು ದೇವರ ಮಂದಿರ, ನೀನು ದೇವರ ಆಲಯ. 1 ಕೊರಿಂಥ 3:16 ಪ್ರಕಾರ 1 ಕೊರಿಂಥ 3:16 वचन बोलते तू प्रभु का मंदिर है, तू मंदिर. ವಿಗ್ರಹ ಪಾಸ್ ಕ್ಯೂ ಜಾತೆ? ವಿಗ್ರಹಗಳ ಬಳಿಗೆ ಏನಕ್ಕೆ ಹೋಗ್ತೀಯಾ? ಹೋದ್ರೆ ನಿನ್ನ ನಂಬಿಕೆ ಏನಾಗ್ತೈತೆ ಅಂತ ವಾಕ್ಯ ಇವತ್ತು ಹೋದ್ರೆ ಏನಾಗ್ತೈತೆ ನಿನ್ನ ನಂಬಿಕೆ? ಹೇಳ್ಬೇಕು. ಯಾರಿಗೂ ಅರ್ಥ ಆಗಿಲ್ಲ ವಾಕ್ಯ ನಾನು ಹೇಳಿದ್ದು.
ವಾರ ಬೇರೆ ಪಾಸ್ಟ್ನ ಕಳಿಸ್ತೇವೆ. ಎಲ್ಲರೂ ಕಾಣಿಕೆ ಜಾಸ್ತಿ ಕೊಡಿ, ಬೇರೆ ಪ್ರತಿ ವಾರ ಒಂದೊಂದು ಪಾಸ್ಟ್ನ ಕಳಿಸಿ ಕಾಣಿಕೆ ಕೊಟ್ಟು ಕಳಿಸೋಣ. ಕೇಳ್ತಾ ಇದ್ದೀನಿ, ಏನಾಗ್ತೈತೆ ಅಂದ್ರೆ ಎಲ್ಲ ಸೈಲೆಂಟ್ ಆಗಿ ಇದ್ದೀರಲ್ವಾ? ನಾನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಏನ್ ಇವತ್ತು ವಾಕ್ಯ? ನೀನು ಅದ್ರ ಮೇಲೇನು ಮಾಡಿದ್ರೆ ಏನಾಗ್ತದೆ ಅಂತ ಕೇಳ್ತಾ ಇದ್ದೀನಿ ನಿನ್ನ. ಇದ್ರ ಪ್ರಕಾರ ನೀನು ಇಲ್ಲಿ ಹೇಳ್ತಾ ಇದ್ದ ಅದನ್ನ ಮಾಡಬೇಡ ಅಂತ ನೀನು ಮಾಡಿದ್ರೆ ಏನಾಗ್ತದೆ? ನಿನ್ನ ನಂಬಿಕೆ ಬಿದ್ದೋಗ್ತೀಯ, ಕಳ್ಕೊಂತೀಯ, ಪರಲೋಕಕ್ಕೆ ಹೋಗಲ್ಲ. जीसस मिनिस्ट्री बरोरेल्ला परलोक होगला. जीसस मिनिस्ट्री चर्च को आने वाले सभी लोग स्वर्ग नहीं पहुंचेगा. हमें वचन क्या बोलते वो सुन के दिमाग में रखो, हृदय में, मन में रखो. वचन जैसा पैदल करो, वाक्य अंदर नडी, नहीं परलोक को आप स्वर्ग पहुंचेगा. हमें वाक्य ಏನಿರ್ತದೆ? ನೀನು ಅವನ ಸವಾಸ ಬಿಡು. ಅನ್ನಿರೊಟ್ಟಿಗೆ ನೀನು ನಡಿಬೇಡ, ಅನ್ನಿರ ಸಂಗಡ ಕುತ್ಕೋಬೇಡ. ಅನ್ನಿರ ಜೊತೆಯಲ್ಲಿ ಅವ್ರು ಚರ್ಚ್ ಬಿಟ್ಟಿರೋರೇ ಆಗಿದ್ರು, ಮೊದಲು ದೇವರಲ್ಲಿ ಇದ್ರು, ಇವಾಗ ಇಲ್ಲ. ಅವರ ಹತ್ರ ಕೂಡ ಅವರು ಅನ್ನಿರೇ. ಆಮೇನ್. ಅವ್ರು ಯಾರನ್ನಾಗಲಿ, ನಿನ್ ಬಂಧು ಬಳಗನಾಗಲಿ, ನೀನ್ ಎಲ್ಲಿ ಕುತ್ಕೊಬೇಕು ಅಂತ ಕೆಲಸ ಇಲ್ಲ, ಎಲ್ಲಿ ಕುತ್ಕೋಬೇಕು ಹೇಳಿ ನೋಡೋಣ. काम नहीं तो किधर बैठना बोलो आप? प्रेयर, बाइबल, चर्च, वाक्य. काम नहीं, किधर बैठना? प्रभु का सम्मुख में बैठना, प्रभु का सन्निधि में बात करना, प्रभु का पास बात करना, गाना गाना, प्रेयर करना, वचन सुनना, वचन पढ़ना. काम नहीं, सभी काम खत्म हो गया, घर में काम खत्म हो गया, बाहर से काम हो गया, वैन प्रभु का पास बैठना. टीवी का पास, आदमी का पास, सिनेमा का पास तुम बैठ के तो पिक्चर देखते, सिनेमा देखते, वो भी आपका विश्वास छोड़ देगा. तुम सिनेमा देखते, पिक्चर देखते, सीरियल देखते, विश्वास से गिर जाएगा. इसका ऊपर आपका इच्छा. नहीं सीरियल ನೋಡ್ತೀಯಾ, नहीं टीवी सिनेमा ನೋಡ್ತೀಯಾ, ನಿಜವಾಗ್ಲೂ ಹೇಳ್ತೀನಿ, ನಿನ್ನ ಕ್ರಿಸ್ತನ್ ನಂಬಿಕೆಯಿಂದ ಅದು ದಬ್ಬಿ ಬಿಡ್ತಾ ಇದೆ, ಬಿದ್ದೋಗ್ತೀಯ. ಯಾರು ನಾನು ಬಿದ್ದೋಗಿದ್ದೀರಾ, देव तिरगा निम्गे सेकंड चांस ಕೊಡ್ತಾ ಇದ್ದಾರೆ. कोई आप ऐसा गिर गया, प्रभु आपको दूसरा चांस देते हैं, ऊपर निकलो, आ जाओ, वो मिस्टेक छोड़ दो, वो पाप छोड़ दो, ಆ ಪಾಪನ ಬಿಡಿ, ಆ ಮಿಸ್ಟೇಕ್ ಅನ್ನ ಬಿಡಿ, ಬನ್ನಿ ದೇವರು ನಿನಗೆ ತಿರುಗಿ ನಿನ್ನನ್ನ ಬಲವಾಗಿ ಎತ್ತುತ್ತಾನೆ. ಆಮೆನ್, हालेलुया. लास्ट वचन पढ़ो, 1 कोरिन्थियन 8 अध्याय 7 से 13. 1 कोरिन्थियन चैप्टर 8 7 to 13. 1 ಕೊರಿಂಥ 8ನೇ ಅಧ್ಯಾಯ 7 ರಿಂದ 13 ಸಾಕಪ್ಪ. ಮನೆಗೆ ಹೋಗಿ ಓದ್ಕೊಳ್ಳಿ. ಹೋಮ್ವರ್ಕ್ ಏನು ಹೋಮ್ವರ್ಕ್? ಎಲ್ಲ ವಾಕ್ಯಗಳು ಮನೆಗೆ ಹೋಗಿ ತಿರ್ಗಾ ಓದಿ. ಕೇಳ್ತಾ ಇದ್ದ ವಾಕ್ಯ ಸುಸ್ತಾಗಲ್ಲ, ಸುಸ್ತು ಹೋಗ್ಯಾ? ಹಲ್ಲೆಲೂಯಾ. ನನಗೆ ಗೊತ್ತಿದ್ದಂಗೆ ಈ ಮಾತುಗಳು ನಮ್ಮನ್ನ ಬಲಪಡಿಸಬೇಕು. मेरे को अच्छा पता है इस वचन हमको बल देते, मेरे को नहीं, हम सभी लोग को बल देते. आमीन. ಏನಿದೆ ವಾಕ್ಯದಲ್ಲಿ? इस वचन में क्या है? विग्रह को अर्पित करते ना, वो चीज मत खाओ. वेज नॉन वेज, वेज नॉन वेज, मटन, चिकन, ಕುರಿನೋ, ಮೇಕೆನೋ, ಕೋಳಿನೋ, ಏನೇ ಇರಲಿ, ವೆಜ್ಜೇ ಇರಲಿ, ಅನ್ನ, ಸಾಂಬಾರ್, ಬಿರಿಯಾನಿ, ಸ್ವೀಟು, ಏನೇ ಇರಲಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದಿನ ತಿಂದ್ರೆ ನೀನ್ ನಂಬಿಕೆ ಬಿದ್ದೋಗ್ತೀಯ, ಆಮೇಲೆ ವಿಶ್ವಾಸಿ ಆಗಿರ್ತೀಯ ಅಷ್ಟೇ. विग्रह को अर्पित किए ना, वो मटन, चिकन, मुर्गी कोई है तो तुम खाए तो, वेज नॉन वेज खाए तो विश्वास में पड़ देगा, गिर जाएगा. कोई ये वचन बलहीन हो जाएगा. ಬಲಹೀನ ನಾವು ಹೋಗ್ತೀಯ ತಿಂದ್ರೆ ಅಂತಿದ್ಯಾ, ಏನಾಗ್ತೀಯಂತೆ? ನಂಬಿಕೆ ಕಳ್ಕೊಂಡೆ, ವಿಶ್ವಾಸ ಹೋಯ್ತು. ಹಲ್ಲೆಲೂಯಾ.
ಸಾಕು ಬೆಲೆ ಇದ್ದೀವಿ ನೋಡು ಅವ್ನು ನೋಡು ಅವನೇ ವಾಕ್ಯ ಹೇಳ್ತಾರೆ ಎದ್ದಿತ್ತು ಮನೇಲಿ ಸೂಪರ್ ಕಡ ಥ್ಯಾಂಕ್ ಯು ಲಾರ್ಡ್. ಪ್ರೇ ಮಾಡಿ ವಾಕ್ಯ ಕೇಳಿದ್ರಲ್ಲ, 6 ವಾಕ್ಯ ಕೇಳಿದ್ರಲ್ಲ, 6 ವಾಕ್ಯ ಗಬ್ಬಲ್ಪಡ್ತಾನೆ ಸೈತಾನ. ಅದರಲ್ಲಿ ಸಿನಿಮಾ ಇದೆ, ಸೀರಿಯಲ್ ಇದೆ, ಪಿಕ್ಚರ್ ಇದೆ, ಆಮೇಲೆ ಅಲ್ಲೆಲ್ಲೂಯಾ ಫ್ರೆಂಡ್ಶಿಪ್ ಇದೆ, ಅನ್ಯಜನರಿಗೆ ಸವಾಸ ಇದೆ, ಹಣದಾಸೆ ಇದೆ, ದುರ್ಬೋಧನೆ ಇದೆ, ನಾನೇ ಕ್ರಿಸ್ತು ಅನ್ನೋದೈತೆ. ಅಲ್ಲೆಲ್ಲೂಯಾ ನೇಮ ನಿಷ್ಠೆಗಳು ಸಿಸ್ಟಮ್ಗಳು ಇವ್ಯಾವು ನಮ್ಮನ್ನ ವೈಟ್ ಬಟ್ಟೆ ಹಾಕೋದು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಆತ್ಮದಲ್ಲಿ ಜೀವಿಸೋದು, ಆತ್ಮನನ್ನ ಅನುಸರಿಸೋದು, ಆತ್ಮೀಕವಾಗಿ ನಾವು ನಡೆಯೋದೇ ಬೇಕು. ಪ್ರೇ ಮಾಡಿ, ಎಲ್ಲಾರು ಪ್ರೇ ಮಾಡಿ. ಏನ್ ಪ್ರೇ ಮಾಡ್ತೀನಿ ನೋಡೋಣ. ವಾಕ್ಯ ಕೇಳಿದ್ರಲ್ಲ ನೀವೆಲ್ಲ ವಿಗ್ರಹ ಆರಾಧನೆಗೆ ಅರ್ಪಿಸಿದ್ರ ತಿನ್ನೋದು. ಕಮಾನ್ ಮಲ್ಟಿ ನೇಮ್ ಆಫ್ ಜೀಸಸ್. ಓ ದೇವರೇ, ಈ ಮಕ್ಕಳನ್ನೆಲ್ಲ ಮುಟ್ಟಪ್ಪ, ಈ ಮಕ್ಕಳನ್ನೆಲ್ಲ ಮುಟ್ಟು ಸ್ವಾಮಿ. ಈ ಹೇಳಿರೋ ವಾಕ್ಯಗಳಲ್ಲಿರೋ ತಪ್ಪುಗಳು ಯಾರ್ಯಾರು ಮಾಡ್ತಾ ಇದ್ದಾರೋ ಅವನ್ನೆಲ್ಲ ಸಂಪೂರ್ಣವಾಗಿ ನೀನು ಮಾತಾಡಿದೀಯ ರಾಜ. ನಿನ್ ಮನಸ್ಸು ಮುಟ್ಟೋ ಹಾಗೆ ಹೇಳಿದೀಯ ರಾಜ. ದಯವಿಟ್ಟು ಒಬ್ಬೊಬ್ಬರನ್ನ ಬಲಪಡಿಸು ಸ್ವಾಮಿ. ಯಾವ ವೇದನೆಯಲ್ಲಿ, ಯಾವ ಒಂದು ಪಾಪದಲ್ಲಿ, ಯಾವುದೇ ಒಂದು ತಪ್ಪಲ್ಲಿ, ಯಾವುದೇ ಒಂದು ಮಿಸ್ಟೇಕ್ ಅಲ್ಲಿ, ಯಾವುದೇ ಒಂದು ಅಪರಾಧದಲ್ಲಿ, ಯಾವುದೇ ದುರ್ಬೋಧನೆ, ದುಷ್ಟಾತ್ಮ, ದೆವ್ವಗಳ ಬೋಧನೆ ಇವರನ್ನ ಮುಟ್ಟದಂತೆ, ಹಣದ ಆಸೆ ಇವರನ್ನ ಮುಟ್ಟದಂತೆ, ಪ್ರತಿ ಪೈಸೆ ಮುಸ್ಲಿಮ್ಸೆ ಪ್ರಭು ಯೇಸುವೇ, ದೇವರೇ, ಕರ್ತನೇ ಕಾಪಾಡು, ರಕ್ಷಿಸು, ಆಶೀರ್ವದಿಸು. ನಿನ್ನ ಪರಲೋಕ ರಾಜ್ಯಕ್ಕೆ ಭಕ್ತರನ್ನಾಗಿ, ಸಂತರನ್ನಾಗಿ, ಯೋಗ್ಯರನ್ನಾಗಿ, ಆಶೀರ್ವಾದ ಮಾಡಿ ನಡೆಸು ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನನ್ನ ತಂದೆಯೇ. ಆಮೆನ್.